ವೆಂಕಟೇಶ್ ಅವರು ಮುಂದೆ ಬನ್ನಿ. ವಾಹನ ಒಂದು ನಿಮಿಷ. ಗೌರವಾನ್ವಿತ ಭಗವತ್ ಬಂಧುಗಳ ದೇವಿಯ ಉಪಸ್ಥಿತಿಯಲ್ಲಿ ಅಖಂಡ ವಿಜಯ ಶೋಭಾಯಾತ್ರೆಯು ತನ್ನ ಮುಂದೆ ಸಾಗಿ ಬರುತ್ತಿದೆ. ಭಗವತ್ ಬಂಧುಗಳು, ಈ ಶೋಭಾಯಾತ್ರೆಯಲ್ಲಿ ನಮ್ಮಲ್ಲಿ ವಿನಯಪೂರ್ವಕ ವಿನಂತಿ. ಗಣಪತಿ ಹವನದೊಂದಿಗೆ ಉದ್ದೀಪನಗೊಂಡು ಮಧ್ಯಾಹ್ನ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆಯೊಂದಿಗೆ ಕಲ್ಲಗದ್ದೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ಶ್ರೀ ಲಕ್ಷ್ಮೀನಾರಾಯಣ ಸಾರ್ವಭೌಮ ಮುಕ್ತೇಶ್ವರರು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನವಿದ್ದಾರೆ. ಆದರಣೀಯ ಭಗವತ್ ಬಂಧುಗಳೇ, ಕಲ್ಲಗದ್ದೆ ಸುಬ್ರಹ್ಮಣ್ಯೇಶ್ವರ ಬಂಧುಗಳ ಸಮ್ಮುಖದಲ್ಲಿ ಭವ್ಯವಾದ ಶೋಭಾಯಾತ್ರೆಯ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಈ ಶೋಭಾಯಾತ್ರೆಯನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕ ಸಭಾಧ್ಯಕ್ಷತೆಯಲ್ಲಿ ಶ್ರೀ ಎಂಪಿ ಉಮೇಶ್, ಅಧ್ಯಕ್ಷರು ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಬೆಳ್ಳಾರೆ. ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಲಿದ್ದಾರೆ ಶ್ರೀ ಶ್ರೀ ಮಹಾದಾಸ ಪರಮಹಂಸ ಸ್ವಾಮೀಜಿ ಶ್ರೀ ಕ್ಷೇತ್ರ ಬಾನಿ.
ತಂಡದವರಿಗೂ ಈ ನಡಿಗೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತಾದಿ ಬಂಧುಗಳಿಗೆ ಮನದಾಳದ ಮನಪೂರ್ವಕವಾಗಿ ಒಪ್ಪಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಡೀ ದೇಶವನ್ನು, ಊರನ್ನು, ಹಿರಿಯರನ್ನು ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಗೌರವದಿಂದ ನೋಡಿಕೊಂಡು ನಾಮ ಸಂಕೀರ್ತನೆಯೊಂದಿಗೆ ಹಲವು ವರ್ಷಗಳಿಂದ ತಾವು ಏಕಾಗ್ರತೆಯಿಂದ ಮಾಡಿಕೊಂಡು ದೇವರು ಆಶೀರ್ವದಿಸಲಿ. ಹಾಗೆಯೇ ಅವರು ಆರಾಧನೆ ಮಾಡುವಂಥ ಎಲ್ಲ ಈ ನಾಮ ಸಂಕೀರ್ತನೆ 50 ವರ್ಷದ ಪೂರ್ವ ಹಿರಿಯರು ಮಾಡಿದಂಥ ಈ ನಾಮ ಸಂಕೀರ್ತನೆ ತಪಸ್ಸಿನ ಫಲ ಇವತ್ತು ಈ ಮಕ್ಕಳು ಕಾಣ್ತಾ ಇದ್ದಾರೆ. ಇಂಥ ಮಕ್ಕಳಿಗೆ ನೃತ್ಯ ಭಜನೆ ಮೂಲಕ ಭಕ್ತಿ ಮಾರ್ಗಕ್ಕೆ ಪುಷ್ಟಿ ಕೊಡತಕ್ಕಂಥ ಕಾರ್ಯಕ್ರಮ ಇವತ್ತು ಎಲ್ಲ ಕಡೆ ಆಗುವಂಥದ್ದು ಭಾಳ ಔಚಿತ್ಯಪೂರ್ಣವಾಗಿದೆ. ಇನ್ನು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಅಸ್ತಿತ್ವ ಏನಾದರೂ ಉಳಿಯೋದಿದ್ದರೆ ಹರಿನಾಮ ಸಂಕೀರ್ತನೆಯಿಂದ ಮಾತ್ರ ಸಾಧ್ಯ. ಇಂಥ ಒಂದು ಒಳ್ಳೆಯ ಔದಾರ್ಯದಲ್ಲಿ ಇವತ್ತು ನೃತ್ಯ ಭಜನೆ ಭಾಳಷ್ಟು ಪ್ರಭಾವವನ್ನು ಸಮಾಜದಲ್ಲಿ ಬೀರ್ತಾ ಇದೆ. ಅದರಲ್ಲಿಯೂ ತಾಯಂದರು ಸಮರ್ಪಕವಾಗಿ ಇದನ್ನು ಮಕ್ಕಳಲ್ಲಿ ಪ್ರತಿಬಿಂಬಿಸುವಂಥ ಕೆಲಸ ಧರ್ಮಸ್ಥಳದ ಭಜನಾ ಕಮ್ಮಟ ಮತ್ತು ಬೇರೆ ಬೇರೆ ಭಜನಾ ಸಂಕೀರ್ತನ ಭಜನಾ ಮಂಡಳಿಗಳು ಭಾಳಷ್ಟು ಪ್ರಭಾವವನ್ನು ಬೀರುವಂಥ ಕೆಲಸಗಳನ್ನು ಮಾಡ್ತಾಯಿದೆ. ಇವತ್ತು ಕಾರ್ಯಕ್ರಮದ ಒತ್ತಡ ನನ್ನದೇ ಶಿಷ್ಯರ ಕರಿಂಜೆ ಕ್ಷೇತ್ರದಲ್ಲಿ ಇವತ್ತು ಅಲ್ಲಿಯ ಪ್ರತಿಷ್ಠಾವರ್ಧಂತೋತ್ಸವದ ಒತ್ತಡದ ಕಾರ್ಯಕ್ರಮ ಇರುವುದರಿಂದ ನಾನು ಇನ್ನೂ 3 ಕಾರ್ಯಕ್ರಮ ಆಗಿ ಮತ್ತೆ ಮೂಡಬಿದ್ರೆಗೆ ಮಂಗಳೂರಿಗೆ ಹೋಗಿ 2 ಕಾರ್ಯಕ್ರಮ ಮತ್ತು ಮೂಡಬಿದ್ರೆಗೆ ರಾತ್ರಿ ಮುಟ್ಟಬೇಕಾಗಿದೆ. ಆದ್ದರಿಂದ ಅನಿವಾರ್ಯತೆ ಮತ್ತು ಅನಿರೀಕ್ಷಿತವಾಗಿ ಬಂದಾಗ ತುಂಬ ಸಂತೋಷ ಆಗಿದೆ, ಹೃದಯ ತುಂಬಿ ಬಂದಿದೆ. ನಿಜವಾಗಿ ನಾನು ಕೊನೆ ತನಕ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಕಾರ್ಯಕ್ರಮದಿಂದ ಹೋಗಲೇಬೇಕಾದಂಥ ಪರಿಸ್ಥಿತಿಯಿಂದ ನಾನು ಮುಂದುವರಿಸ್ತಾ ಇದ್ದೇನೆ. ನಾನು ಹೇಳೋದಿಷ್ಟೇ,
ಮೊದಲು ಗರ್ಭಗುಡಿಯ ದೇವರು ಅಂತ ತಿಳ್ಕೊಳ್ಳೋ ಮೊದಲು ನಿಮ್ಮ ಜೊತೆಯಲ್ಲಿರತಕ್ಕಂಥ ಎಷ್ಟೋ ದೇವರುಗಳಿದ್ದಾರೆ. ಜನ್ಮ ಕೊಟ್ಟಂಥ ತಂದೆ ತಾಯಿ, ಆಪತ್ಕಾಲಕ್ಕೆ ನಿಮಗೆ ಸಹಕಾರ ಕೊಡತಕ್ಕಂಥ ಮಾರ್ಗದರ್ಶನ ಮಾಡತಕ್ಕಂಥ ಗುರುಗಳು, ಪಾಠ ಪ್ರವಚನ ಹೇಳಿದಂಥ ಗುರುಗಳು, ಮನೆಯ ಯಜಮಾನನ ಮೇಲೆ ಗೌರವ ಇರತಕ್ಕಂಥದ್ದು, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ದೇವರಾಗಿರುವಂಥದ್ದು, ಪ್ರಕೃತಿ ನಿಸರ್ಗ ದೇವರ ಸ್ವರೂಪ. ಪ್ರತಿಯೊಂದು ಜೀವ ಸಂಕುಲಕ್ಕೂ ಜೀವತ್ವ ಇದೆ, ಅದರಲ್ಲಿ ಕೂಡ ಭಗವಂತನನ್ನು ಕಾಣುವಂಥದ್ದು. ಪ್ರತಿಯೊಂದು ಇಡೀ ಸನಾತನ ಹಿಂದೂ ಸಮಾಜದಲ್ಲಿ ಜಾತಿ ಅನ್ನೋದನ್ನು ಬಿಟ್ಟು ಮಾನವೀಯ ಮೌಲ್ಯದ ಜೊತೆಗೆ ಬದುಕನ್ನು ಕಟ್ಟಿಕೊಂಡು ಇದು ಭಗವಂತನ ಸಾಮ್ರಾಜ್ಯ, ನಾವೆಲ್ಲ ಭಗವಂತನ ಸೃಷ್ಟಿಯೊಳಗಿರುವವರು ಅನ್ನೋದನ್ನು ಮೊದಲನೇದಾಗಿ ಅರ್ಥಕೊಳ್ಬೇಕು ಮನುಷ್ಯರು. ಅದರ ಜೊತೆಯಲ್ಲಿ ಒಬ್ಬರನ್ನು ಒಬ್ಬರು ಅರ್ಥಕೊಂಡು ನಾವೇನಾದರೂ ಇನ್ನೊಬ್ಬರಿಗೆ ನೋವು ಮಾಡಿದರೆ ಆ ನೋವಿನ ಪರಿಣಾಮ ನಮಗೂ ಮತ್ತೆ ಬಾಧಿಸ್ತದೆ ಅನ್ನೋದನ್ನು ಕೂಡ ಯಾವಾಗಲೂ ಮನಸ್ಸಲ್ಲಿ ನೆನೆಸ್ಕೊಂಡು ನಾವು ಇನ್ನೊಬ್ಬರಿಗೆ ತೊಂದರೆ ಮಾಡೋದಕ್ಕಿಂತ ಇನ್ನೊಬ್ಬರಿಗೆ ಉಪಕಾರ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಬರೇ ದೇವಸ್ಥಾನ, ಪೂಜೆ ಪುರಸ್ಕಾರ ಗ್ರಾಮ ಮಠ ಮಂದಿರದಲ್ಲಿ ಇರೋದಲ್ಲ, ಗ್ರಾಮದ ಒಳಿತು ಕಡಿಕಿನಲ್ಲಿ ನಮ್ಮೆಲ್ಲರ ಸಹಭಾಗಿತ್ವ ಬೇಕು. ನಿಮ್ಮ ಗ್ರಾಮದಲ್ಲಿ ಯಾರೇ ದುಃಖಿಗಳಿರಲಿ, ನಷ್ಟ ಹೊಂದಿದವರಿರಲಿ, ಕಷ್ಟವನ್ನು ಅನುಭವಿಸುವವರಿರಲಿ, ಅಥವಾ ರೋಗಿಗಳಿರಲಿ, ಹಿರಿಯರಿರಲಿ, ಅಥವಾ ಮನೆಯಲ್ಲಿ ನರಳಿಕೊಂಡು ಮಲಗಿದಂಥ ಹಿರಿಯರನ್ನು, ಇವರಲ್ಲಿ ಕೂಡ ದೇವರನ್ನು ಕಾಣುವಂಥ ಮನೋಬಲವನ್ನು ಇಟ್ಕೊಳ್ಬೇಕು. ನೀವು ಮಾಡತಕ್ಕಂಥ ವೃತ್ತಿ, ಉದ್ಯೋಗ, ಈ ವೃತ್ತಿಯ ಮೇಲೆ ಪ್ರೀತಿ ಬೇಕು. ನೀವು ದುಡಿಯತಕ್ಕಂಥ ಸಂಸ್ಥೆಯ ಮೇಲೆ ಪ್ರೀತಿ ಬೇಕು. ಯಜಮಾನನ ಮೇಲೆ, ಕೆಲಸದವನಿಗೆ ಯಜಮಾನನ ಮೇಲೆ, ಯಜಮಾನನಿಗೆ ಕೆಲಸದವನ ಬಗ್ಗೆ ಅಪಾರವಾದಂಥ ಪ್ರೀತಿ, ದೇವರನ್ನು ಕಾಣುವಂಥ ಮನೋಭಾವ ಬೇಕು. ಹೀಗಿದ್ದರೆ ಮಾತ್ರ ಸಮಾಜ ಒಂದು ಸುದೃಢವಾಗಿ ಇರಲಿಕ್ಕೆ ಸಾಧ್ಯ ಆಗತ್ತೆ. ಇದನ್ನೆಲ್ಲ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಬಿಸಿ ತಾಪ ಭೂಮಿಯಿಂದ ಹೇರ್ತಾ ಇದೆ, ತಾಪದ ಪರಿಣಾಮ ಹೇರ್ತಾ ಇದೆ. ಮನುಷ್ಯನ ನರದೌರ್ಬಲ್ಯಗಳ ಪ್ರಭಾವ ಮತ್ತು ಬೇರೆ ಬೇರೆ ಯಾಂತ್ರಿಕ ಬದುಕಿನ ಸೋಗಿನಲ್ಲಿ ಮನುಷ್ಯ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಂತ್ರಿಕ ಬದುಕು ಬೇಕು. ಯಾಂತ್ರಿಕದಲ್ಲಿ ಕೂಡ ಮೌಲ್ಯಪಾನ ಇರತಕ್ಕಂಥ ಒಳ್ಳೆಯ ಸಂದೇಶ ಕೊಡತಕ್ಕಂಥ ಮೌಲ್ಯಗಳಿದೆ. ನಮ್ಮ ಜೀವನದಲ್ಲಿ ಯಾವುದನ್ನು ಬೇಕು ಅದನ್ನು ಅಳವಡಿಸಿಕೊಂಡು ಜೀವನವನ್ನು ಯಾವುದೇ ದೃಷ್ಟಿಯಲ್ಲಿ ದುರುಪಯೋಗ ಮಾಡತಕ್ಕಂಥ ಪ್ರಮೇಯದಿಂದ ನಾವೆಲ್ಲರೂ ಪಾರಾಗಬೇಕು. ಇಂಥ ಒಂದು ಒಳ್ಳೆಯ ಸದುದ್ದೇಶವನ್ನು ಮಾನಸಿಕವಾಗಿ ಎಲ್ಲರೂ ಸುದೃಢವಾಗಿ ಬಳಕೆ ಮಾಡಿಕೊಂಡು ಈ ದೇವಸ್ಥಾನದ ಎಲ್ಲ ಚಟುವಟಿಕೆಗಳು ಇಡೀ ಗ್ರಾಮಸ್ಥರು ಒಗ್ಗಟ್ಟಾಗಿ ಪ್ರೀತಿಯಲ್ಲಿ ಈ ಗ್ರಾಮದಲ್ಲಿ ಯಾರೇ ದುಃಖಿಗಳಿರಲಿ, ರೋಗಿಗಳಿರಲಿ, ಅವರಿಗೆ ಅನುಕಂಪದ ಎರಡು ಮಾತನ್ನಾದರೂ ಧೈರ್ಯವನ್ನು ಹೇಳ್ತಕ್ಕಂಥ ಮನೋಬಲವನ್ನು, ಎಲ್ಲರನ್ನು ಪ್ರೀತಿಸುವಂಥ ವಿಕಾಸವನ್ನು ಎಲ್ಲರೂ ಅದನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು. ಅದೇ ನಿಜವಾದಂಥ ದೇವರ ಪೂಜೆ. ಆ ದೇವರ ಪೂಜೆಯಲ್ಲಿ ಅದನ್ನೆಲ್ಲ ಕಂಡರೆ ಎಲ್ಲ ರೀತಿಯ ಯಶಸ್ಸು ಈ ಗ್ರಾಮಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ತಾಯಂದಿರನ್ನು ಗೌರವಿಸುವಂಥದ್ದು, ಶ್ರೀ ಸಮಾಜವನ್ನು ಪ್ರೀತಿಸುವಂಥದ್ದು, ಆ ತಾಯಂದಿರಲ್ಲಿ ಗೌರವಿತವಾದಂಥ ಮಾನ ಪ್ರಾಣ ಸಂರಕ್ಷಣೆಯ ಜವಾಬ್ದಾರಿ, ಗೋ ಸಂರಕ್ಷಣೆ ಜವಾಬ್ದಾರಿ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರತಿಯೊಬ್ಬರ ಜವಾಬ್ದಾರಿ. ಪ್ರಕೃತಿಯನ್ನು ಉಳಿಸುವ, ನೀರನ್ನು ಹಿತಮಿತವಾಗಿ ಬಳಸುವ, ನೀರನ್ನು ಹಿಂಗುವಂಥ ಕಾರ್ಯಕ್ರಮಗಳನ್ನು ಈ ಗ್ರಾಮದಲ್ಲಿ ಗ್ರಾಮಸ್ಥರು ದೇವಸ್ಥಾನ, ಮಠ ಮಂದಿರ, ಶ್ರದ್ಧಾ ಕೇಂದ್ರದ ಮೂಲಕ ಮಾಡುವಂಥ ಪ್ರಯತ್ನ ಎಲ್ಲ ಭಾಗದಲ್ಲಿ ಆಗಬೇಕಾದಂಥ ಅವಶ್ಯಕತೆ ಇದೆ. ಮುಂದೆ ಬರತಕ್ಕಂಥ ಎಲ್ಲ ರೀತಿಯ ಪ್ರಾಕೃತಿಕವಾದಂಥ ವಿಕೋಪಕ್ಕೆ ನಾವೆಲ್ಲ ಬಾಧ್ಯರಾಗಬಾರ್ದು. ಅದನ್ನು ತಡೆಯುವಂಥ ಪ್ರಯತ್ನ ಇಂಥ ನಾಮ ಸಂಕೀರ್ತನೆ ಮತ್ತು ಸತ್ಕರ್ಮದಿಂದ ಅಲ್ಲಲ್ಲಿ ಆಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮದಿಂದ ವಿರಮಿಸ್ತಾ ಇದ್ದೇನೆ. ಜೈ ಗುರುದೇವದತ್ ಅವಧೂತಚಿಂತ. ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ಇದರ ಸನ್ಮಾನ ಮತ್ತು ಸಭಾ ಕಾರ್ಯಕ್ರಮ ಇದೀಗ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇಲ್ಲಿಯ ದೇವಸ್ಥಾನ, ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನವನ್ನು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಆರಾಧಿಸ್ತಾ ಬಂದಂದು ಈ ಊರಿನ ಜನತೆ. ಇಲ್ಲಿ ಆರಾಧಿಸುವುದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಯುತ ವೆಂಕಪ್ಪರೈ, ಅಜ್ಲಾಡಿ ವೆಂಕಪ್ಪರಯ್ಯವರು ಇಲ್ಲಿ ನಮಗೆ ಈ ದೇವಸ್ಥಾನವನ್ನು ಕಟ್ಟುವುದರ ಮೂಲಕ ಜನರಲ್ಲಿ ವಿಶೇಷವಾದಂಥ ವೈದಿಕ ಧಾರ್ಮಿಕ ಭಾವನೆಯನ್ನು ಮೂಡಿಸುವುದರ ಮೂಲಕ ಜನತೆಗೆ ಒಂದು ರೀತಿಯ ಆರಾಧನೆಗೆ ಅವಕಾಶ ಮಾಡಿಕೊಟ್ಟವರು. ಅನಂತರದಲ್ಲಿ ಎಸ್
ಬಾಲಕೃಷ್ಣ ರೈ ಅವರು, ಅವರ ಸುಪುತ್ರರಾದಂಥ ಶ್ರೀಯುತ ಎಸ್ ಬಾಲಕೃಷ್ಣ ರೈ ಅವರು ಮಾರ್ಗದರ್ಶನ ಮಾಡುವುದರ ಮೂಲಕ ಈ ದೇವಸ್ಥಾನಕ್ಕೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು, ಸಹಕಾರವನ್ನು ನೀಡುತ್ತಾ ಇಲ್ಲಿಗೆ ಅವಕಾಶ ಮಾಡಿಕೊಟ್ಟವರು. ಅನಂತರ ಅವರ ಅಳಿಯನಾಗಿರುವಂಥ ಡಾಕ್ಟರ್ ಜಯರಾಮ್ ರೈ ಅವರು ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿಯ ಎಲ್ಲ ದೇವಸ್ಥಾನದ ವ್ಯವಸ್ಥೆಗೆ ಪೂರ್ಣ ಸಹಕಾರವನ್ನು ನೀಡಿದವರು. ಇದೀಗ ಅವರು ನಮ್ಮನ್ನು ಅಗಳಿ ಸ್ವರ್ಗಸ್ಥರಾಗಿದ್ದಾರೆ. ಆದರೆ ಅವರ ನೆನಪು ನಮಗೆ ಸದಾ ಇದೆ. ಆ ನಿಟ್ಟಿನಲ್ಲಿ ಮುಂದೆ ಇರುವಂಥ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಅವರಿಗೆ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಅವರಿಗೆ ಅವರಿಗೆ ಗೌರವಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇದೀಗ ಎಲ್ಲ ಗಣ್ಯರು ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಅವರಿಗೆ ಗೌರವವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲ ನಮ್ಮ ಈ ಊರಿನ ಸಹೃದಯ ಭಕ್ತಾಭಿಮಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿಯ ದೇವಸ್ಥಾನವನ್ನು ಕಟ್ಟುವುದರ ಮೂಲಕ ನಮ್ಮೆಲ್ಲರಿಗೊಂದು ಆರಾಧನೆಗೆ ಒಂದು ವಿಶೇಷವಾದಂತಹ ಅವಕಾಶವನ್ನು ಮಾಡಿಕೊಟ್ಟವರು. ಅನಂತರದಲ್ಲಿ ಅವರ ಸುಪುತ್ರರಾಗಿರುವಂಥ ಎಸ್ ಬಾಲಕೃಷ್ಣ ರೈ ಅವರು ತಂದೆಯ ಹಾದಿಯಲ್ಲಿ ಮುನ್ನಡೆದು ತಂದೆಯವರು ಹಾಕಿಕೊಟ್ಟಂಥ ಆ ಧರ್ಮ ಪಥವನ್ನು ಮುನ್ನಡೆಸಿದವರು. ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಗಣನಾಯಕ ಪಾಲಕ ದೇವಾ ಗಣನಾಯಕ ಪಾಲಕ ಮೂಷಿಕಾ ವಾಹನ ದೋಷ ವಿನಾಶ ಮೂಷಿಕಾ ವಾಹನ ದೋಷ ವಿನಾಶ ದೇವಾ ಗಣನಾಯಕ ಪಾಲಕ ದೇವಾ ಗಣನಾಯಕ ಕರುಣಾದಯಾಸಾರ ಗಿರಿಕನ್ಯಕುವರ ಕರುಣಾದಯಾಸಾರ ಗಿರಿಕನ್ಯಕುವರ ಸಂಗೀತಕಾದಾರ ನೀನೆ ದಯಾಸಾರ ಸಂಗೀತಕಾದಾರ ನೀನೆ ದಯಾಸಾರ ನೀ ಬಂದು ದಯೆ ತೋರೋ ಗೌರಿ ಕುಮಾರ ನೀ ಬಂದು ದಯೆ ತೋರೋ ಗೌರಿ ಕುಮಾರ ದೇವಾ ಗಣನಾಯಕ ಪಾಲಕ ದೇವಾ ಗಣನಾಯಕ ಪಾಲಕ ಮೂಷಿಕಾ ವಾಹನ ದೋಷ ವಿನಾಶ ಮೂಷಿಕಾ ವಾಹನ ದೋಷ ವಿನಾಶ ದೇವಾ ಗಣನಾಯಕ ಪಾಲಕ ದೇವಾ ಗಣನಾಯಕ ದೇವಾ ಗಣನಾಯಕ ದೇವಾ ಗಣನಾಯಕ. ವಂದನೆಗಳು ಕುಮಾರಿ ಜನನಿ ಮತ್ತು ಕವನಿವರಿಗೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನನಾದಂಥ ಮಹಾಗಣಪತಿಯನ್ನು ಸ್ತುತಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ವಂದನೆಗಳು ತಮಗೆ. ಮುಂದೆ ಸಂಪ್ರದಾಯದಂತೆ ನಮ್ಮ ಎಲ್ಲ ಗಣ್ಯ ಅತಿಥಿಗಳನ್ನು ಸ್ವಾಗತಿಸುವುದು, ಸ್ವಾಗತ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತೇಳಿ ಶ್ರೀ ಶಾರದೋತ್ಸವ ಸಮಿತಿ ಕೊಡಿಯಾಲ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಹರೀಶ್ ಕಲ್ಪನೆಯವರಲ್ಲಿ ವಿನಂತಿ. ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕಲ್ಲಗದ್ದೆ ಇದರ ವಠಾರದಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇದರ ಪ್ರಾಂಗಣದಲ್ಲಿ ಸುಮಾರು 50 ವರ್ಷಗಳ ತನಕ ಭಜನೆಯನ್ನು ಮಾಡಿಕೊಂಡು, ಭಜನ ಸಂಕೀರ್ತನೆಯನ್ನು ಮಾಡಿಕೊಂಡು, ನಿಶಿಪೂರ್ಣ ಏಕಭಜನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ಕಲ್ಲಗದ್ದೆ ಇದರ 50ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸುಮಾರು ಗಣ್ಯಮಾನ್ಯರನ್ನು ಕೇಳಿಕೊಂಡಾಗ ಪೂಜ್ಯರಾದ ಸ್ವಾಮಿಗಳು ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಆಶೀರ್ವಚನವನ್ನು ಬೇಡಿಕೊಂಡಾಗ ಮನ ತುಂಬಿ ನಮ್ಮ ಹತ್ರ ಒಪ್ಪಿಕೊಂಡಿದ್ದರು. ಆದರೆ ಅನಿವಾರ್ಯತೆ ಕಾರಣದಿಂದ ಅವರು ಕಲ್ಲಗದ್ದೆಯ ಈ ಕ್ಷೇತ್ರಕ್ಕೆ ಬಂದು ಸುಮಾರು 1-1.5 ಗಂಟೆಗೆ ಮೊದಲು ಆಶೀರ್ವಚನ ಮಾಡಿ ನಿರ್ಗಮಿಸಿರುತ್ತಾರೆ. ಅವರಿಗೆ ಮೊದಲಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು
ಶ್ರೀ MP ಉಮೇಶ್ ಅಧ್ಯಕ್ಷರು ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಅವರು ವಹಿಸಿಕೊಳ್ಬೇಕಿತ್ತು. ಅನಿವಾರ್ಯತೆ ಕಾರಣದಿಂದ ಅವರು ಈ ಸಭೆಯಲ್ಲಿ ಅನುಪಸ್ಥಿತಿ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಈ ಸಭೆಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಭಜನಾ ಮಂಡಳಿಯ ಅಧ್ಯಕ್ಷರಾದಂತಹ ವೆಂಕಟೇಶ ಪೈ ಬಾಚೋಡಿ ಇವರನ್ನು ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಮುಂದೆ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲಿಕ್ಕಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ನಮ್ಮ ಹಿರಿಯರು, ಸಂಘಟನೆಗೆ ಸಂಘಗಳಿಗೆ ಮಾರ್ಗದರ್ಶಕರು, ನಮ್ಮ ಎಲ್ಲ ಚಟುವಟಿಕೆಗಳಿಗೆ ನಮಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ನಮ್ಮ ಆಗುಹೋಗುಗಳನ್ನು ಗಮನಿಸ್ತಾ ಇರುವಂತಹ ಶ್ರೀ ಲಕ್ಷ್ಮೀನಾರಾಯಣ ಶಾನುಭೋಗ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಸಭೆಯಲ್ಲಿ ಈ ದೇವಸ್ಥಾನದ ಹಿರಿಯರೆಲ್ಲ ಈ ನಮ್ಮ ಭಜನಾ ಮಂಡಳಿಗೆ ಪರಿಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟು ಇಲ್ಲಿಯವರೆಗೆ ನಡೆಸಿಕೊಂಡು ಬರಲು ನಮಗೆ ಅನುಕೂಲತೆಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅವರ ಜಯರಾಮ್ ರೈ ಅವರ ಮಗ ಇವರನ್ನು ಈಗ ಈ ದೇವಸ್ಥಾನದ ವ್ಯವಸ್ಥೆಯನ್ನು ಪರಿಪೂರ್ಣವಾಗಿ ನೋಡಿಕೊಂಡು ಕಳೆದೊಂದು ಸಂದರ್ಭದಲ್ಲಿ ಶಾರದೋತ್ಸವ ಸಮಿತಿಯನ್ನು ರಚಿಸಿಕೊಂಡು ಶಾರದೋತ್ಸವ ಸಮಿತಿಯ ಸ್ಥಾಪಕಾಧ್ಯಕ್ಷರು ವೆಂಕಟೇಶ್ ಪೈ ಆದರೂ ಅದನ್ನು ಈಗ ನಾವು ಶಾರದೋತ್ಸವ ಸಮಿತಿ ರಚಿಸಿಕೊಂಡು ಬರುವಾಗ ಕಳೆದ ಸರಕಾರದ ಕಾನೂನಿನ ಪ್ರಕಾರ ಅದರಲ್ಲಿ ಶಾಲೆಯ ವಠಾರದಲ್ಲಿ ಮಾಡಲು ಅನಿವಾರ್ಯವಾಯಿತು. 1979ರಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ವಾರದ ಭಜನೆ ನಂತರ ಅದು ವಾರ್ಷಿಕವಾಗಿ ಶಾರದೋತ್ಸವವಾಗಿ ಪ್ರಕ್ರಿಯೆಗೊಂಡು ಆ ನಮ್ಮ ತುರ್ತು ಸಂದರ್ಭಕ್ಕೆ ನಮಗೆ ಸರ್ವ ರೀತಿಯ ಸಹಕಾರವನ್ನು ಮಾಡಿದಂತಹ ಸಚಿನ್ ರೈ, ಆಡಳಿತ ಮುಕ್ತೇಶ್ವರರು, ಕಲಗದ್ದೆ ದೇವಸ್ಥಾನ, ಹಾಗೆಯೇ ಭಜನಾ ಮಂಡಳಿ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದಂಥ ಈ ಕಲಗದ್ದೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂಥ ಸಚಿನ್ ರೈ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಭೆಯಲ್ಲಿ 50ನೇ ವರ್ಷದ ಕಾರ್ಯಕ್ರಮದ ಸಭೆಯಲ್ಲಿ ಗೌರವಪೂರ್ವಕ ಸನ್ಮಾನವನ್ನು ಮಾಡಿ ಹಿರಿಯರನ್ನು ಗುರುತಿಸಬೇಕು. ಹಾಗೆ ಒಬ್ಬರು ಯುವಕರಿದ್ದಾರೆ, ನಮ್ಮ ನೆರೆಯ ಊರಿನವರು ಯುವಕರು ಪೊಲೀಸ್ ಇಲಾಖೆಯಲ್ಲಿದ್ದು ಅವರಿದ್ದಾರೆ. ಅವರನ್ನೆಲ್ಲ ಒಂದು ಸನ್ಮಾನ ಮಾಡಬೇಕು ಅಂತೇಳುವ ವಿಚಾರದಲ್ಲಿ ಹಿರಿಯರಾದ ಅನ್ನ ವಿನಯ ಚಂದ್ರ ಸಂಘಟನೆಯಲ್ಲಿ ಅವರ ಮಾತಿನ ಮೂಲಕ ಸಾಧಾರಣ ಮೈಸೂರು ಭಾಗದಲ್ಲಿ ಪರಿಪೂರ್ಣವಾದಂತಹ ಸಂಘಟನೆಯನ್ನು ಮಾಡಿಕೊಂಡು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪರವರನ್ನು ಭಾರಿ ಆತ್ಮೀಯತೆಯಾಗಿ ಮಾತಾಡಿದಂಥ ಮಾತುಗಳನ್ನು ನಾವು ಕೇಳಿದ್ದೇವೆ. ಯಾಕಂತ ಹೇಳಿದ್ರೆ ಎಡ್ಡಿ ಅಂತಲೇ ಕರೆಯುವುದು ಅವರನ್ನು. ಅಷ್ಟು ಆತ್ಮೀಯತೆ ಇದ್ದಂತಹ ಸಂಘಟನಾ ಚತುರರಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿ ಸಂಘಟನೆಯನ್ನು ಮುನ್ನಡೆಸುವಲ್ಲಿ ನಮ್ಮನ್ನು ಕರೆದು ಪ್ರೀತಿ ಮಾತುಗಳನ್ನಾಡಿ ಈ ರೀತಿ ಮಾಡಿದರೆ ಸಂಘಟನೆಗೆ ಬಲ ಬರ್ತದೆ, ಸಂಘಟನೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ನಿಮ್ಮ ಈ ರೀತಿಯ ಆದಂಥ ಮೌಲ್ಯವರ್ಧಿತ ಕ್ಷಣಗಳನ್ನು ನೀವು ಉಪಯೋಗಿಸಿಕೊಳ್ಳಬೇಕು ಅಂತ ಮಾರ್ಗದರ್ಶನವನ್ನು ಮಾಡುತ್ತಾ ನಮ್ಮ ಮುಂದೆ ಇನ್ನು ಸನ್ಮಾನಿಸಲ್ಪಡುವಂತಹ ಹಿರಿಯರಾದ ಅನ್ನ ವಿನಯ ಚಂದ್ರ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಲಿಂಗಪ್ಪ ಗೌಡ ಪುತ್ತೂರು ಅಂತ, ನಿಮಗೆಲ್ಲ ಅಷ್ಟು ಪರಿಚಯ ಇರಲಿಕ್ಕಿಲ್ಲ, ಸಂಗೀತ ಇದರಲ್ಲಿದ್ದರು. ನಮ್ಮ ವೃತ್ತಿ ಜೀವನದಲ್ಲಿ, ನಾನು ವೃತ್ತಿಯಲ್ಲಿ ಚಾಲಕ, ಜೀವನದಲ್ಲಿ ನಾವು ಭಾರಿ ಆತ್ಮೀಯರು. ವೃತ್ತಿ ಜೀವನದಲ್ಲಿ ಅವರು ಪುತ್ತೂರು ಇಂದ ಮಂಗಳೂರಿಗೆ ವಾಹನವನ್ನು ಚಲಾಯಿಸ್ತಾ ಇದ್ದರು, ಕಾರಿತ್ತು ಅವರ ಹತ್ರ. ಆಗಲಿ ಪದ್ಯದಲ್ಲಿ ಭಾರಿ ಜೋರು, ಯಾವಾಗಲೂ ಪದ್ಯವನ್ನೇ ಹೇಳುತ್ತಾ ನಮ್ಮ ಹತ್ರ ಪದ್ಯದಲ್ಲಿಯೇ ಕೆಲವು ತಮಾಷೆ ಮಾತುಗಳನ್ನು ಆಡ್ತಾ ಇದ್ದಂತಹ ಹಿರಿಯರು ಲಿಂಗಪ್ಪ ಗೌಡ ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ಪೊಲೀಸ್ ಇಲಾಖೆ ಗುಪ್ತ ವಾರ್ತಾ ಇಲಾಖೆಯಲ್ಲಿ ಬೆಂಗಳೂರು ಇದರಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ನಮ್ಮ ನೆರೆಯ ಬಾಳಿಲ ಗ್ರಾಮದ ಭಜನೀಗ ಗ್ರಾಮ ಬೇರೆ ಆದರೂ ಭಜನಿ ನಮ್ಮೂರೇ. ಇವರ ಬಗ್ಗೆ ಅಷ್ಟೊಂದು ನನಗೆ ವಿವರವಾಗಿ ಹೇಳಲು ನಮ್ಮ ಅಷ್ಟು ಆತ್ಮೀಯತೆ ಇಲ್ಲ, ಇಲಾಖೆ ಪೊಲೀಸ್ ಅಲ್ವಾ, ಅದಕ್ಕಾಗಿ. ಮತ್ತು ನಾನು ಒಂದು ಸಂದರ್ಭದಲ್ಲಿ ತಿರುಪತಿ ಹೋಗುವಾಗ 1998ರಲ್ಲಿ ಕೋಲಾರದಲ್ಲಿ ಇವರು ಡ್ಯೂಟಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ತಿರುಪತಿಯಿಂದ ಬರುವಾಗ ಇವರನ್ನು ನೋಡಿ ನಿಲ್ಲಿಸಿ ನಾನು ಬೆಳ್ಳಾರೆ ಅಂತ ಒಂದು ಮಾತ್ರ ಹೇಳಿದ್ದು. ಆಗ ನೀವು ಚಹಾ ಕುಡಿತೀರಾ, ಊಟ ಮಾಡ್ತೀರಾ, ಎಲ್ಲಿ ಹೋಗಿದ್ದೀರಿ, ಏನು ಎಷ್ಟು ಜನ ಇದ್ದೀರಿ ಅಂತ ಮಾತಾಡಿ ಆತ್ಮೀಯತೆಯಾಗಿ ಊರಿಗೆ ಕೊಟ್ಟಂಥ ಗೌರವ ಅದನ್ನು ಇಲ್ಲಿ ನಾನು ಉಲ್ಲೇಖಿಸಲೇಬೇಕು. ಇನ್ನು ಮುಂದೆ ಸನ್ಮಾನ ಪಡುವಂತಹ ಜಗನ್ನಾಥ ರೈ ಭಜಾನಿ ಇವರನ್ನು ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಎದುರಿನಲ್ಲಿರುವಂಥ ಎಲ್ಲ ಸಭಾಸದರು, ಗಣ್ಯಮಾನ್ಯರು,
ಇವರನ್ನು ಪ್ರೀತಿಪೂರ್ವಕವಾಗಿ ಹಾಗೆಯೇ ಇದಕ್ಕೆ AR ಬ್ಯಾಂಡ್ ಸೆಟ್ ಇವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರನ್ನು ಮತ್ತು ಸೌಂಡ್ ಸಿಸ್ಟಮ್ ಇವರನ್ನು ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಬೋಲೋ ಭಾರತ್ ಮಾತಾ ಕಿ. ವಂದನೆಗಳು ಹರೀಶ್ ಕಲ್ಪನೆ ಅವರಿಗೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಗಣ್ಯರಿಗೆ ಪುಷ್ಪ ನೀಡಿ ಬರಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸುವವರು ಶ್ರೀಯುತ ಲಕ್ಷ್ಮೀನಾರಾಯಣ ಶಾನ್ಭಾಗ ಇವರು. ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಬೆಳ್ಳಾರಿ ಇದರ ಮುಕ್ತೇಶ್ವರು. ಇವರಿಗೆ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಭಜನಾ ಮಂಡಳಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವೆಂಕಟೇಶ್ ಪೈ ಇವರು ಪುಷ್ಪ ನೀಡಿ ಅವರನ್ನು ಬರಮಾಡಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮನ ದೀಪ ಬೆಳಗಿಸಿ ಉದ್ಘಾಟಿಸಲಿಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದೀಗ ಪುಷ್ಪದ ಮೂಲಕ ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅಧ್ಯಕ್ಷರಾಗಿರುವಂಥ ಶ್ರೀಯುತ ವೆಂಕಟೇಶ್ ಪೈ ಬಾಚೋಡಿ ಅವರಿಂದ ಪುಷ್ಪ, ಹಾಗೆ ಹಿರಿಯ ರಾಜಕಾರಣಿಗಳು ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಅಣ್ಣಾ ವಿನಯ್ ಚಂದ್ರ ಇವರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ ಶ್ರೀಯುತ ಜಗನ್ನಾಥ್ ರೈ ಭಜನಿಯವರಿಗೆ, ಶ್ರೀಯುತ ಸಚಿನ್ ರೈ ಇವರಿಗೆ, ಹಾಗೆ ಲಿಂಗಪ್ಪಗೌಡ ಪುತ್ತೂರು ಇವರಿಗೆ ಪುಷ್ಪ ನೀಡುವುದರ ಮೂಲಕ ಅವರೆಲ್ಲರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇದೀಗ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಅನಾವರಣ ಮಾಡಬೇಕು ಅಂತೇಳಿ ಶ್ರೀಯುತ ಹಿರಿಯರು ಆಗಿರುವಂಥ ಲಕ್ಷ್ಮೀನಾರಾಯಣ ಸರ್ ಇವರಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯ ಮಹನೀಯರು ಕೈ ಜೋಡಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸುತ್ತಾ ಬೆಳ್ಳಾರಿ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿರುವಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಶಾನ್ಭಾಗ ಇವರು ಬೆಳ್ಳಾರಿ ಪರಿಸರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳಿಗೆ ತನುಮನ ಧನದ ಸಹಕಾರವನ್ನು ನೀಡುತ್ತಾ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸ್ತಾ ಇರುವವರು ಶ್ರೀಯುತ ಲಕ್ಷ್ಮೀನಾರಾಯಣ ಶಾನ್ಭಾಗ ಇವರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾ ಇದ್ದಾರೆ. ಹಾಗೆ ಎಲ್ಲ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುಬ್ರಹ್ಮಣ್ಯ ದೇವಸ್ಥಾನದ ಈ ಪ್ರಶಾಂತ ಪರಿಸರದಲ್ಲಿ ವೇದಿಕೆಯಲ್ಲಿ ಸೇರಿದ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಎದುರು ಕುಳಿತು ಈ ಸಭೆಯ ಸಮಾರಂಭದ ಯಶಸ್ಸಿಗೆ ಕಾರಣೀಭೂತರಾದ ನಿಮಗೂ ನಮಸ್ಕರಿಸುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ಹೇಳುತ್ತೇನೆ. ಮೊದಲನೇದು, ಈ ಭಜನಾ ಮಂಡಳಿಗೆ 50 ವರ್ಷ ಆಯಿತು ಅಂತ ಹೇಳುವಂಥದ್ದೇ ಒಂದು ಅತ್ಯಂತ ಸಂತಸದ ಸುದ್ದಿ. ಯಾಕೆಂತ ಹೇಳಿದರೆ ಈಗದ ಕಾಲದಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲು ಅದು ಇದು ಅಂತ ಹೇಳುವಾಗ ಇಂಥ ಒಂದು ಹಳ್ಳಿಯ ಪರಿಸರದಲ್ಲಿ ಈ ಭಜನೆಯನ್ನು ಮಾಡುವುದು ಮತ್ತು ಇಂಥ ಕಾರ್ಯಕ್ರಮವನ್ನು ನಡೆಸುವುದು ಅತ್ಯಂತ ಅಪರೂಪ ಅಂತ ಹೇಳ್ಬೋದು. ಅದಕ್ಕಾಗಿ ನಾನು ಮೊದಲಾಗಿ ಇದರ ರೂವಾರಿಯಾದ ವೆಂಕಟೇಶ್ ಪೈ ಮತ್ತು ಅವರ ಎಲ್ಲ ಅವರ ಸಹಕಾರವನ್ನು ನೀಡುತ್ತಿರುವ ಎಲ್ಲರಿಗೂ ಈ ಒಂದು ಶುಭ ಕಾರ್ಯಕ್ಕಾಗಿ ಅವರನ್ನು ನಾನು ಮೊದಲಿಗಾಗಿ ಅಭಿನಂದಿಸ್ತಾ ಇದ್ದೇನೆ. ಒಂದು. ಎರಡನೇದು, ಕಲಿಯುಗದಲ್ಲಿ ದೇವರನ್ನು ತಲುಪಲು ಅತ್ಯಂತ ಸುಲಭ ಭಜನೆ ಅಂತ ಹೇಳ್ತಾರೆ ದಾಸವರೇಣ್ಯರು ಎಲ್ಲರೂ. ಅತ್ಯಂತ ಸುಲಭ ವಿಧಾನದಲ್ಲಿ ದೇವರನ್ನು ಒಲಿಸಿಕೊಳ್ಳಲು ಭಜನೆಯಿಂದಲೇ ಸಾಧ್ಯ ಅಂತೇಳಿ. ಆದ ಕಾರಣ ದೇವರನ್ನು ಅತ್ಯಂತ ಸುಲಭವಾಗಿ ಒಲಿಸಲು ಇರುವಂಥ ವಿಧಾನವಾದ ಈ ಭಜನೆಯಲ್ಲಿ ನೀವೆಲ್ಲರೂ ತೊಡಗಿಸಿಕೊಂಡಿದ್ದೀರಿ. ಒಂದು ಊರಿಗೆ ಅತ್ಯಂತ ಸಾತ್ವಿಕ ಕಳೆ ಬರುವುದು ಇಂತಹ ಭಜನೆ ಕಾರ್ಯಕ್ರಮಗಳು ಇನ್ನಷ್ಟು ಜಾಸ್ತಿ ಆದಾಗ ಅಂಥೇಳಿ ಪ್ರಾಜ್ಞರು ಹೇಳ್ತಾ ಇರ್ತಾರೆ. ಆದ ಕಾರಣ ಇಂತಹ ಕಾರ್ಯಕ್ರಮಗಳು ಇನ್ನೂ ಕೂಡ 50 ಅಲ್ಲ 100 ಅಲ್ಲ, ಇನ್ನೂ ಇಂಥದ್ದೇ ಈ ಸಂಘವು ಇನ್ನೂ ಬೆಳೆಯಲಿ, ಇನ್ನೂ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಅಂತೇಳಿ ನಾನು ಹಾರೈಸುತ್ತಾ, ಅದಲ್ಲದೆ ನೀವು ಈ
50ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಸನ್ಮಾನಕ್ಕೆ ಆರಿಸಿಕೊಂಡವರನ್ನು ಕೂಡ ನಾನು ನೋಡಿದೆ. ನಮ್ಮ ಸುತ್ತಮುತ್ತ ಊರಿನಲ್ಲಿರುವ ಅತ್ಯಂತ ಹಿರಿಯರನ್ನು ಆರಿಸಿಕೊಂಡಿದ್ದೀರಿ ಹಾಗೂ ಅವರೆಲ್ಲರೂ ಆ ಸನ್ಮಾನಕ್ಕೆ ಅರ್ಹರೇ ಆಗಿದ್ದಾರೆ. ಅದು ಮುಖ್ಯವಾಗಿರುವಂಥದ್ದು. ಆ ಅರ್ಹರನ್ನು ಸನ್ಮಾನಿಸುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟ ನನಗೆ ನಾನು ಇವರಿಗೊಂದು ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ದೇವರ ಮೇಲಿನ ವಿಶ್ವಾಸವು ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ಕೊಡುತ್ತದೆ ಎನ್ನುವಂಥ ಸನಾತನ ಉಕ್ತಿಯಂತೆ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಮ್ಮೂರಿನ ಹಲವಾರು ಬಾಲ ಪ್ರತಿಭೆಗಳು ಇವತ್ತು ವಿಶೇಷ ಸಾಧನೆಯ ಮೂಲಕ ಈ ಕೊಡಿಯಾಲಕ್ಕೆ ವಿಶೇಷವಾದಂಥ ಹೆಸರನ್ನು ತಂದುಕೊಟ್ಟಂಥ ವಿದ್ಯಾರ್ಥಿಗಳಿದ್ದಾರೆ. ಅವರು ತಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ SSLCಯಲ್ಲಿ ಮತ್ತು PUCಯಲ್ಲಿ 90+90%ಕ್ಕಿಂತ ಹೆಚ್ಚು ಅಂಕಗಳನ್ನು SSLC ಇರ್ಬೋದು, PUCಯಲ್ಲಿ ಇರ್ಬೋದು ಪಡೆಯುವುದರ ಮೂಲಕ ಈ ಊರಿಗೆ ಒಂದು ವಿಶೇಷವಾದಂಥ ಗೌರವವನ್ನು ತಂದುಕೊಟ್ಟಂಥ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ಈ ವಿಶೇಷ ಸಂದರ್ಭದಲ್ಲಿ ಗೌರವಿಸಬೇಕೆನ್ನುವಂಥ ಕಾಳಜಿ ಸಂಘಟನೆಯವರದ್ದು. ಆ ನಿಟ್ಟಿನಲ್ಲಿ ಸುಮಾರು 22 ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಈ ಮಕ್ಕಳ ಪಟ್ಟಿಯನ್ನು ನಿರ್ವಹಣೆ ಮಾಡಲಿಕ್ಕಿದ್ದಾರೆ ಭಜನಾ ಮಂಡಳಿಯ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ಖಜಾಂಜಿಯಾಗಿರುವಂಥ ಶ್ರೀಯುತ ಭಾಸ್ಕರ ಗೌಡ ಇವರು. 20ನೇ ವರ್ಷದ ಈ ಒಂದು ವಾರ್ಷಿಕೋತ್ಸವ ಶುಭ ಸಂದರ್ಭದಲ್ಲಿ ನಾವು ಸಭೆಯನ್ನು ಆಯೋಜಿಸ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ 5 ವರ್ಷ 2020ರಿಂದ 2024ರವರೆಗೆ SSLCಯಲ್ಲಿ ಇರ್ಬೋದು ಅಥವಾ PUCಯಲ್ಲಿ ಇರ್ಬೋದು 90%ಕ್ಕಿಂತ ಹೆಚ್ಚು ಮಾರ್ಕನ್ನು ಗಳಿಸಿದಂಥ ವಿದ್ಯಾರ್ಥಿನಿಯರಿಗೆ ಪುರಸ್ಕಾರವನ್ನು ಮಾಡಬೇಕು ಎಂಬ ಒಂದು ವಿಚಾರವನ್ನು ಹೇಳಿದಾಗ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಸಂಘಟಕರು ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಈಗ ಈ ಕಾರ್ಯಕ್ರಮವನ್ನು ಮಾಡುವಂಥ ವಿದ್ಯಾರ್ಥಿನಿಯರ ಹೆಸರನ್ನು ನಾನು ಕರೀತಾ ಇದ್ದೇನೆ. ದಯವಿಟ್ಟು ಆ ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ ಬನ್ನಿ. ಆಮೇಲೆ ಯಾರು ವಿದ್ಯಾರ್ಥಿಗಳು ಬರಲಿಲ್ಲ ಅವರ ತಂದೆಯ ತಾಯಿ ಬಂದು ಈ ಸನ್ಮಾನವನ್ನು ಈ ಪುರಸ್ಕಾರವನ್ನು ಪಡೆದುಕೊಳ್ಬೇಕು ಅಂತೇಳಿ ಸಂಘಟಕರ ಒಂದು ನಿರ್ಧಾರ. ಆದ್ದರಿಂದ ನಾನು ವಿದ್ಯಾರ್ಥಿಗಳ ಹೆಸರನ್ನು ಓದ್ತೇನೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ತನ್ನ ಆಸನವನ್ನು ಸ್ವೀಕರಿಸಿ ಗೌರವ ಪುರಸ್ಕಾರವನ್ನು ಪಡ್ಕೊಳ್ಬೇಕು ಅಂತೇಳಿ ನನ್ನ ವಿನಂತಿ. ಜನನಿ ಕೆ, ನವ್ಯಶ್ರೀ KS, ಕೃತಿಕಾ ಕೆ, ವೈಷ್ಣವಿ HB, ಅಶ್ವಿತಾ NK, ಪದ್ಮಿನಿ CR, ವನ್ಯಶ್ರೀ MV, ಪ್ರತೀಕ್ಷಾ MR, ಖುಷಿ S ರೈ, ಕುಮಾರಿ ರಕ್ಷಾ ಕಿರಣ್ KK, ಹೇಮಾ ಸ್ವಾತಿ ಕುರಿಯಾಜೆ, ದೇವಿಕಾ ಕುರಿಯಾಜೆ, ಭೂಮಿಕಾ M, ನನ್ಮಯಿ M, ಸುಶಾಂತ್ PB, ಪ್ರಶಾಂತ್ HY, ದರ್ಶನ್ A, ಅನ್ವೇಷ್ NK, ವಿದ್ಯಾಸಾಗರ್ ಪ್ರಭು, ವಿದ್ಯಾಲಕ್ಷ್ಮಿ ಪ್ರಭು, ಶಮಂತ್ ಕುಮಾರ್ K. ಸುಬ್ರಹ್ಮಣ್ಯೇಶ್ವರ ದೇವರ ಪಾದಾರವಿಂದಕ್ಕೆ ನಮಿಸುತ್ತಾ ಈ ಸ್ಥಳದ
ದೇವರನ್ನು ವಂದಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಭಾಗವಹಿಸಿರುವ ಎಲ್ಲ ಸಜ್ಜನ ಬಂಧುಗಳೇ, ಧಾರ್ಮಿಕ ಭಾವನೆ ನಮ್ಮೆಲ್ಲರನ್ನು ಕಾಪಾಡುತ್ತದೆ. ಧಾರ್ಮಿಕತೆ ಮತ್ತು ಭಕ್ತಿ ಭಾವದಿಂದ ಬದುಕು ಪಾವನವಾಗುತ್ತದೆ. ನಮ್ಮ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ರಕ್ಷಿಸುವುದು ಹಾಗೂ ಪೋಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿದೆ. ದೇವತಾರಾಧನೆಯಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತದೆ. ಪ್ರೀತಿ, ವಿಶ್ವಾಸ, ಸಂಸ್ಕೃತಿ, ಸಂಸ್ಕಾರ ಸಮಾಜದ ಆಧಾರಗಳು. ಧರ್ಮದ ಅನುಯಾಯಿಗಳಾಗಿ ಕೆಲಸ ಮಾಡಿದಾಗ ಧರ್ಮದ ಒಳಿತು ಸಾಧ್ಯ. ಧರ್ಮವಿದ್ದರೆ ಮಾತ್ರ ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ಸಾಗಿಸಲು ಸಾಧ್ಯ. 50ನೇ ವಾರ್ಷಿಕೋತ್ಸವದಲ್ಲಿ ಅಹೋರಾತ್ರಿ ಅಖಂಡ ಭಜನಾ ಕಾರ್ಯಕ್ರಮ, ಭಕ್ತಿಯಿಂದ ಶ್ರೀ ಜನಾರ್ದನನ್ ನೆನೆಯುವಂಥ ಭಜನಾ ಕಾರ್ಯಕ್ರಮವಾಗಿದೆ. ಈ ನಿಟ್ಟಿನಲ್ಲಿ ಧಾರ್ಮಿಕ ಆಚರಣೆಯ ಮೂಲಕ ಧರ್ಮದ ಉಳಿವಿಗೆ ನಾವು ನಂಬಿಕೊಂಡು ಬಂದಿರುವ ದೇವರನ್ನು ಭಕ್ತಿಯಿಂದ ಭಜನಾ ಕಾರ್ಯಕ್ರಮದ ಮುಖಾಂತರ ಹೆಚ್ಚು ಶಕ್ತಿಯನ್ನು ನೀಡುವಂತೆ ಮಾಡಲಿ ಎಂದು ಶ್ರೀ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು 10 ಮತ್ತು 12ನೇ ತರಗತಿಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಿ ಬಹುಮಾನ ನೀಡಿ ಸಹಕರಿಸಿದ ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ, ಇದರ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಪೈ ಇವರಿಗೂ, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಆಗಮಿಸಿ ಭಾಗವಹಿಸಿರುವ ಎಲ್ಲ ಭಜನಾ ತಂಡದವರಿಗೂ, ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆಗಳು. ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರ ಕೃಪೆ, ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳುತ್ತಾ ಈ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ಈ ಊರಿಗೆ ಸಮಗ್ರವಾದಂಥ ಬೆಳವಣಿಗೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಹಿರಿಯ ರಾಜಕಾರಣಿ, ಅತ್ಯುತ್ತಮವಾದಂಥ ಉತ್ತಮ ಕೃಷಿಕರು, ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಶ್ರೀಯುತ ಅಣ್ಣಾ ವಿನಯ್ ಚಂದ್ರ ಸರ್ ಇವರನ್ನು ಈ ಸಂದರ್ಭದಲ್ಲಿ ಸಂಘಟಕರು ಸನ್ಮಾನಿಸುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸನ್ಮಾನಿತರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಅಣ್ಣಾ ವಿನಯಚಂದ್ರ ಮಾಜಿ ವಿಧಾನ ಪರಿಷತ್ ಸದಸ್ಯರು. ಇವರಿಗೆ ತಾರೀಕು 8/3/2025 ಭಜನಾ ಮಂಡಳಿಯ 50ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದು, ಈ ಸಂದರ್ಭದಲ್ಲಿ ಅವರ ಕಿರು ಪರಿಚಯವನ್ನು ಸಭೆಯ ಮುಂದಿಡುತ್ತಿದ್ದೇನೆ. ಸುಳ್ಯ ತಾಲೂಕು ಕಳಂಜ ಗ್ರಾಮದ ಕಿಳಂಗೋಡಿ ಶಂಕರ್ರಾವ್ ಮತ್ತು ಕಿಶೋರಿ ದೇವಿ ದಂಪತಿಯ ಪುತ್ರರಾಗಿ 9/1/1948 ಜನಿಸಿದರು. ಬಡಗಣ್ಣೂರು ಪಟ್ಟೆ, ಬೆಳ್ಳಾರ ಶಾಲೆ ಹಾಗೂ ವಿವೇಕಾನಂದ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ನಡೆಸಿದ ಇವರು NCCಯಲ್ಲಿ C ಸರ್ಟಿಫಿಕೇಟ್ ಪಡೆದಿರುತ್ತಾರೆ. 1968ರಿಂದ ಜನಸಂಘದ ಕಾರ್ಯಕರ್ತನಾಗಿ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ಇವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸುಳ್ಯ ತಾಲೂಕಿನ ಜವಾಬ್ದಾರಿ ವಹಿಸಿರುತ್ತಾರೆ. BJPಯ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ, ನಂತರ ಜಿಲ್ಲಾ BJPಯಲ್ಲಿ
ಸಂಘಟನೆಯಲ್ಲಿ ಮತ್ತು ರಾಜ್ಯ ಕಾರ್ಯದರ್ಶಿಯಾಗಿ ಹಂತ ಹಂತವಾಗಿ ಪಕ್ಷದ ಜವಾಬ್ದಾರಿಯನ್ನು ನಿರ್ವಹಿಸಿರುತ್ತಾರೆ. 2 ಬಾರಿ ನಡೆದ ಅಯೋಧ್ಯ ಹೋರಾಟದಲ್ಲಿ ಜಿಲ್ಲಾ ನೇತೃತ್ವವನ್ನು ವಹಿಸಿ ಪಾಲ್ಗೊಂಡಿರುತ್ತಾರೆ. 1998ರಿಂದ 2024ರವರೆಗೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿರುತ್ತಾರೆ. ಇವರು ಸಹಕಾರ ಭಾರತಿ ಮತ್ತು ಭಾರತೀಯ ಕಿಸಾನ್ ಸಂಘದ ರಾಷ್ಟ್ರೀಯ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ. ಇವರ ಹವ್ಯಾಸಗಳು ಓದು, ಕೃಷಿ, ಮೀನುಗಾರಿಕೆ, ಜೇನು ಕೃಷಿ ಹಾಗೂ ತರಕಾರಿ ಕೃಷಿ. ಇವರ ಮುಂದಿನ ಜೀವನವು ಆಯುರಾರೋಗ್ಯದಿಂದ ನೆಮ್ಮದಿಯೊಂದಿಗೆ ಕೂಡಿರಲಿ ಹಾಗೂ ನಮ್ಮೆಲ್ಲರಿಗೂ ಇವರ ಮಾರ್ಗದರ್ಶನ ಸದಾ ಇರಲಿ ಎಂದು ಹಾರೈಸುತ್ತೇನೆ. ಈ ಸಂದರ್ಭದಲ್ಲಿ ಎಲ್ಲ ಸಹೃದಯಿ ಭಕ್ತ ಜನರ ಮುಂಭಾಗದಲ್ಲಿ ಹಾರ, ಶಾಲು, ಫಲಪುಷ್ಪಗಳೊಂದಿಗೆ ಗೌರವಾರ್ಪಣೆ. ಇನ್ನಷ್ಟು ಸಾಧನೆಗಳು, ಇನ್ನಷ್ಟು ಸೇವೆ ಸಮಾಜಕ್ಕೆ ನಿಮ್ಮಿಂದ. ದೀರ್ಘ ಭಜನಾ ಮಂಡಳಿಯ ಪ್ರಯಾಣ, ಅದರ ಫಲಶ್ರುತಿಯಾಗಿ ಇವತ್ತು ಎಲ್ಲರೂ ಒಟ್ಟು ಸೇರಿ ನಗರ ಭಜನೆ ಅಥವಾ ಮನೆ ಮನೆಗೆ ಭಜನೆ, ಅಹೋರಾತ್ರಿ ಭಜನೆ, ಈ ಎಲ್ಲದರ ಮುಖಾಂತರ ಮುಕ್ತಾಯ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಈ ಭಾಗದ ವಿದ್ಯಾರ್ಥಿಗಳು ಯಾರು ಒಳ್ಳೆಯ ಅಂಕಗಳನ್ನು ಗಳಿಸಿ ಗೆದ್ದು ಬಂದಿದ್ದಾರೋ, ವಿಜೇತರಾಗಿದ್ದಾರೋ ಅವರ ಸನ್ಮಾನ, ಹಾಗೆ ಊರಿನ ಅನೇಕ ಗಣ್ಯಮಾನ್ಯರ ಸನ್ಮಾನವನ್ನು ಮಾಡುವುದಕ್ಕೆ ಇಲ್ಲಿ ಸೇರಿದ್ದೀರಿ. ಈ ಸಮಾರಂಭದ ಸನ್ಮಾನ್ಯ ಅಧ್ಯಕ್ಷರು, ಭಜನಾ ಮಂಡಳಿಯ ಅಧ್ಯಕ್ಷರು ಆಗಿರುವಂಥ ಬಾಚೋಡಿ ವೆಂಕಟೇಶ್ ಪೈ ಅವರೇ, ಉದ್ಘಾಟನೆ ಮಾಡಿರುವಂಥ ಮಣಿಕರ ಲಕ್ಷ್ಮೀನಾರಾಯಣ ಶಾನ್ಭೋಗ್ರೆ, ವೆಂಕಪ್ಪ ಗೌಡ್ರೆ, ಜಗನ್ನಾಥ ರೈ ಅವರೇ, ಸಚಿನ್ ರೈ ಅವರೇ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ನನ್ನ ಮದುವೆ ಆದದ್ದು ಕೂಡ ಈ ದೇವಸ್ಥಾನದ ಆವರಣದಲ್ಲಿ 51 ವರ್ಷದ ಹಿಂದೆ, ನಿಮ್ಮ ಭಜನೆಗಿಂತ 1 ವರ್ಷ ಮೊದಲು. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಾಗ ದೇವಸ್ಥಾನಕ್ಕೆ ಆಗ ಮೈರೋಳು ಮರ ಹಾಕಬೇಕಾದದ್ದು, ಬೇರೆಲ್ಲ ಮರಗಳು ಅಲ್ಲ. ಆ ಮೈರೋಳು ಮರ ತಂಟೆಪ್ಪಾಡಿಯಲ್ಲಿ ಒಂದು ಮರ ಸತ್ತು, ಅದಕ್ಕೆ ಯಾರೋ ಊರಿನವರು ಬೆಂಕಿ ಹಾಕಿದ್ರು, ಬೆಂಕಿಯೂ ತಾಗದೆ ಉಳಿದಿತ್ತದು. ಆಗ ಬಿದ್ದ ಮರಗಳಿಗೆ ಕುತ್ತಿ ಕಾಣಿಕೆ ಅಂತ ಒಂದು ಕಟ್ಟಲಿಕ್ಕಿತ್ತು. ಕುತ್ತಿ ಕಾಣಿಕೆ ಕಟ್ಟಿದರೆ ಆ ಮರ ನಾವು ತಗೊಳ್ಬೋದು. ಆ ಮರ ಬಹಳ ದೊಡ್ಡ ಮರ, ಸಣ್ಣದು ಅಲ್ಲ. ಅದಕ್ಕೆ ತಂದೆಯವರು ಮರ ಹಾಳಾಗ್ತಾ ಇತ್ತು, ಅದಕ್ಕೆ ಕುತ್ತಿ ಕಾಣಿಕೆ ಕಟ್ಟಿ ಮರವನ್ನು ತಗೊಂಡ್ರು. ಆ ಸಂದರ್ಭದಲ್ಲಿ ವೆಂಕಪ್ರಯ್ಯವರು ದೇವಸ್ಥಾನದ ಪುನರ್ನಿರ್ಮಾಣ ಮಾಡಬೇಕು, ಮೈರೋಳು ಮರ ಎಲ್ಲಿ ಅಂತ ಹುಡುಕಿಕೊಂಡು ಬಂದಿದ್ದರು. ನಮ್ಮ ಮನೆಗೆ ಬಂದಿದ್ದರು, ನಮ್ಮ ಮನೆಗೆ ಅನೇಕ ಸಲ ಬಂದಿದ್ದರು ನನ್ನ ತಂದೆ ಆತ್ಮೀಯರವರು. ಹಾಗೆ ಅಲ್ಲಿಂದ ಕಿಲಂಗೋಡಿ ಅಂದರೆ ಸುಮಾರು 5-6 ಕಿಲೋಮೀಟರ್ ದೂರ, 1 ಕಿಲೋಮೀಟರ್ ಮುಂದೆ ಗುಡ್ಡ ಮೇಲೆ ಮರ ಇದ್ದದ್ದು, ಅಲ್ಲಿಂದ ನಮ್ಮ ಮನೆಗೆ ಹೊತ್ತು ತಂದದ್ದು, ಅಲ್ಲಿಂದ ಗಾಡಿಯಲ್ಲಿ ಇಲ್ಲಿಗೆ ತಂದದ್ದು. ಹೀಗೆ ಪ್ರಾರಂಭ ಆದಂಥ ಕಲ್ಲಗದ್ದೆಯ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಹಿಂದೆ ಇತ್ತು, ಅದನ್ನು ಮತ್ತೆ ಪುನರ್ಜೀವನಗೊಳಿಸಿದವರು. ಇವತ್ತು ಅದು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಗ್ರಾಮದ ಅಭ್ಯುದಯಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇರೋದನ್ನು ನಾವು ಈ ಭಜನೆಯ ಮುಖಾಂತರ ಕಾಣ್ತಾ ಇದ್ದೇವೆ. ನನಗೆ ಕೊಡಿಯಾಲ ಏನು ಹೊಸತು ಅಲ್ಲ. ನಾನು 25ನೇ ವರ್ಷದಿಂದ ಕೊಡಿಯಾಲಕ್ಕೆ ಕಾಲಿಡ್ತಿದ್ದೇನೆ. ಸಂಘದ ಶಿಕ್ಷಣ RS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣ ಆದ ನಂತರ ಕೊಡಿಯಾಲದಲ್ಲಿ ಪ್ರತಿ ವರ್ಷ ರಕ್ಷಾಬಂಧನ ಉತ್ಸವ ಮತ್ತು ಗುರುಪೂರ್ಣಿಮಾ 2 ಉತ್ಸವಕ್ಕೆ ಇಲ್ಲಿ ಬರ್ತಾ ಇದ್ದೆ ನಾನು. ಇಲ್ಲಿಯ ಪಕ್ಕದಲ್ಲಿದ್ದಂಥ ಪೂಜೆಯ ಭಟ್ಟರ ಮನೆಗೆ ಬೆಳ್ಳಾರೆಯಿಂದ ನನ್ನ ಮನೆಯಿಂದ ಅವಲಕ್ಕಿ, ಬೆಲ್ಲ, ತೆಂಗಿನಕಾಯಿ ಎಲ್ಲ ತಗೊಂಡು ಬಂದು ಅವರ ಶ್ರೀಮತಿಯವರಲ್ಲಿ ಕೊಟ್ಟು ಬೇಕಾದಂಥ ಒಂದು ಪ್ರಸಾದವನ್ನು ತಯಾರು ಮಾಡಿ ಗುರುಪೂಜೆ ಮತ್ತು ರಕ್ಷಾಬಂಧನ ಇಲ್ಲಿ ಮಾಡ್ತಾ ಇದ್ದೆವು. ಹಾಗೆ ನನಗೆ ಇಲ್ಲಿ ಯಾರ್ದು ಹೆಚ್ಚು ಪರಿಚಯ ಇರಲಿಲ್ಲ. ಬಾಚೋಡಿ ನಮ್ಮ ವೆಂಕಟೇಶ್ ಪೈ ಅವರ ಅಣ್ಣ ಸುರೇಶ್ ಪೈ
ಆದರೆ ಅವರು ಬೆಳ್ಳಾರಿಯಲ್ಲಿದ್ದರು. ಇಲ್ಲಿ ನನಗೆ ಗುರ್ತಾ ಇದ್ದದ್ದು ಆಗ ಕಾಲದಲ್ಲಿ ಒಬ್ಬರು ಒಳ್ಳೆಯ ಕನ್ನಡ ಹಾಡುಗಾರರಿದ್ದರು. ಈಗ ಹೆಸರೀಗ ನನಗೆ ಬರ್ತದೆ. ಇಲ್ಲಿಯ ಪಕ್ಕಕ್ಕೆ ನಿಮ್ಮ ಕೊಡಿಯಾಲ ಬೈಲಿಗೆ ಇಳಿಯುವ ದಾರಿ ಅದು ಕುಂಜಣ್ಣ ಗೌಡ್ರು, ಈಗ ಇಲ್ಲ ಅವರು, ಗೊತ್ತಿದೆ ನನಗೆ. ನನ್ನ ತಮ್ಮನ ಕ್ಲಾಸ್ಮೇಟ್, ಒಳ್ಳೆಯ ಕನ್ನಡ ಹಾಡುಗಾರು, ಅದು ಸಿನಿಮಾದ ಹಾಡುಗಳನ್ನು ಭಾಳ ಚೆನ್ನಾಗಿ ಹಾಡ್ತಾಯಿದ್ರು, ಭಾವನಾತ್ಮಕವಾಗಿ. ಅದಕ್ಕೆ ರಾಗ ಅದೆಲ್ಲ ಬೇಕು ಅಂತಲ್ಲ, ಭಾವನಾತ್ಮಕವಾಗಿ ಅತ್ಯಂತ ಒಳ್ಳೆಯದ ಹಾಡ್ತಿದ್ರು. ಇಡೀ ಬಯಲಿನಲ್ಲಿ ಓಡಾಡ್ತಿದ್ದೆವು ನಾವು. ಅನಂತರ ಆನಂದ ಪ್ರಭುಗಳು, ಇಲ್ಲಿ ಹತ್ತಿರದ ನಾರಾಯಣ ನಾಯಕರು, ಇವರದ್ದೆಲ್ಲ ಪರಿಚಯ ನಮಗೆ ಡೆವಲಪ್ ಆಯಿತು. ಸಂಘದ ಉತ್ಸವಕ್ಕೂ ಕೂಡ ಇಲ್ಲಿ ಜನ ಬರಲಿಕ್ಕೆ ಪ್ರಾರಂಭ ಆಯಿತು. ಆಗ ಮಾರ್ಗಗಳು ಇರಲಿಲ್ಲ. ಅನೇಕ ಸಂದರ್ಭದಲ್ಲಿ ಇಲ್ಲಿಯ ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ, ದಾರಿಯ ಸಮಸ್ಯೆಗಳಿಗೆ, ಸಣ್ಣ ಜಗಳಗಳಿಗೆ ನಾನು ಮತ್ತು ನಮ್ಮ ಬಾಳಿಲದ ಪಟೇಲರು, ಚೆನ್ನಪ್ರೈಗಳು ಇಲ್ಲಿ ಬಂದು ಅನೇಕ ಸಲ ಭಾಗವಹಿಸಿದ್ದು ಕೂಡ ನೆನಪಿಗೆ ಬರ್ತದೆ. ಸ್ನೇಹಿತರೆ, ಬಹಳ ಗ್ರಾಮೀಣ ಪ್ರದೇಶ ಇದು. ಇವತ್ತು ಕೊಡಿಯಾಲದಲ್ಲಿ ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಓದ್ತಾ ಇದ್ದಾರೆ. ಆ ಕಾಲಘಟ್ಟ ಆಗಿರಲಿಲ್ಲ. ನಡ್ಕೊಂಡು ಬರಬೇಕು, ಬಸ್ ಇರಲಿಲ್ಲ, ಕಾರ್ ಇರಲಿಲ್ಲ. ಬೆಳ್ಳಾರಿಯಿಂದ ತಡಗಜೆಯಾಗಿ ಹೀಗೆ ಅಡ್ಡದಾರಿಯಿಂದ ಬಂದು ಇಲ್ಲಿ ಸೇರಬೇಕಿತ್ತು. ಹಾಗೆ ಬೆಳೆದಂಥ ಊರಿದು. ಇವತ್ತು ಸುಳ್ಯ, ದಕ್ಷಿಣ ಕನ್ನಡದಲ್ಲೇ ಸುಳ್ಯ ಹಿಂದುಳಿದ ತಾಲೂಕಿತ್ತು. ಆ ಹಿಂದುಳಿದ ತಾಲೂಕುಗಳಲ್ಲಿ, ಹಿಂದುಳಿದ ಗ್ರಾಮಗಳಲ್ಲಿ ಕೊಡಿಯಾಲ ಕೂಡ ಒಂದಾಗಿತ್ತು. ಇವತ್ತು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗಳಾಗಿದ್ದಾವೆ, ಆರ್ಥಿಕ ಅಭಿವೃದ್ಧಿಯಾಗಿದೆ. ಜೊತೆಗೆ ನನಗೆ ಖುಷಿ ಕೊಟ್ಟದ್ದು 50 ವರ್ಷದಿಂದ ಸತತವಾಗಿ, ಲಕ್ಷ್ಮೀನಾರಾಯಣರು ಆಗಲೇ ನೆನಪು ಮಾಡಿದರು, 50 ವರ್ಷದಿಂದ ಸತತವಾಗಿ ಭಜನವನ್ನು ನಡೆಸಿಕೊಂಡು, ಅದರ ವಾರ್ಷಿಕೋತ್ಸವವನ್ನು ಮಾಡಿಕೊಂಡು, ಸಾರ್ವಜನಿಕರನ್ನೆಲ್ಲರನ್ನು ಸೇರಿಸಿಕೊಂಡು ಮನೆ ಮನೆಗೆ ಭಜನೆ, ಈ ರೀತಿಯ ಕಲ್ಪನೆ ಆಶಯದಿಂದ ಮುಖಾಂತರ ಇಡೀ ಕೊಡಿಯಾಲವನ್ನು ಒಂದು ಮಾಡಿರುವಂಥ ಕೆಲಸ ಇದೆ ಅಲ್ಲ, ಅದಕ್ಕೋಸ್ಕರ ಬಾಚೋಡಿ ವೆಂಕಟೇಶ್ ಪೈ ಮತ್ತು ನಿಮ್ಮ ತಂಡದವರಿಗೆ ನನ್ನ ಗೌರವದ ವಂದನೆಗಳು. ಸಣ್ಣ ಕೆಲಸ ಅಲ್ಲ ಇದು. ಯಾಕಂದರೆ ಇವತ್ತು ಎಲ್ಲದರಲ್ಲೂ ರಾಜಕೀಯ ತುಂಬಿಬಿಟ್ಟಿದೆ. ಆ ರಾಜಕೀಯದಿಂದ ಮೇಲೆದ್ದು ನಿಲ್ಲಬೇಕಲ್ಲ. ರಾಜಕೀಯ ಊಟ ಕೊಡುವುದಿಲ್ಲ, ರಾಜಕೀಯ ಬರೇ ಜಗಳ ಮಾಡಲಿಕ್ಕೆ ಬಿಡ್ತದಷ್ಟೇ. ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೇನೆ, ನನಗೆ ಅನೇಕ ರಾಜಕೀಯದ ಎಲ್ಲ ಮುಖಗಳು ಗೊತ್ತಿದೆ. ಕಾರ್ಯಕರ್ತರು ಜಗಳ ಮಾಡೋದು, ನಾಯಕರು ಆರಾಮದಲ್ಲಿ ಬದುಕೋದು, ಇದು ಸ್ಥಿತಿ. ಆದರೆ ಈ ಎಲ್ಲವನ್ನ ಮರೆತು ಭಜನೆಯ ಮುಖಾಂತರ ನಾವೆಲ್ಲ ಕೊಡಿಯಾಲದವರು ನಾವೆಲ್ಲ ಒಂದು ಮನೆಯವರು ಅನ್ನುವ ರೀತಿಯಲ್ಲಿ ಇಲ್ಲಿಯ ಒಂದು ನಡವಳಿಕೆ ಇದೆ ಅಲ್ಲ, ಇದಕ್ಕೆ ನಿಮಗೆಲ್ಲರಿಗೆ ತಲೆಬಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಏನು ಹೇಳಲಿಕ್ಕಿಲ್ಲ. ಈ ಭಜನೆ ದಾಸರ ಮುಖಾಂತರ ಭಕ್ತಿ ಪಂಥವನ್ನು ಬೆಳಗಿಸುವುದರ ಮುಖಾಂತರ ಅನೇಕ ಜನಗಳಿಗೆ ಹೊಸ ದಿಕ್ಕು ಕೊಡಲಿಕ್ಕೆ ಸಾಧ್ಯ ಆಯಿತು, ಹೊಸ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಭಜನೆಯ ಮುಖಾಂತರ, ದೇವರ ನಾಮಗಳ ಮುಖಾಂತರ ಒಳ್ಳೆಯ ಸಂಗೀತ, ಒಳ್ಳೆಯ ಹಾಡುಗಾರಿಕೆ ಒಟ್ಟಾಗಿ ಸೇರುವ ಕೆಲಸ, ಇದೆಲ್ಲವೂ ನಡೀತಾ ಇರುವುದು ಒಂದು ಸಮಾಜಕ್ಕೆ ಒಂದು ಶುಭ ಸಂದೇಶವನ್ನು ಕೊಡ್ತದೆ. ಈ ಶುಭ ಸಂದೇಶ ಹೀಗೆ ಮುಂದುವರಿಯಲಿ. ಭಜನಾ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ, ಇನ್ನಷ್ಟು ಒಳ್ಳೆಯದಾಗಿ ನಡೀತಾ ಹೋಗಲಿ. ನಿಮ್ಮೆಲ್ಲ ಬಾಚೋಡಿ ವೆಂಕಟೇಶ್ ಪೈ ಮತ್ತು ಅವರ ಎಲ್ಲ ತಂಡದವರಿಗೆ ಪರಮಾತ್ಮ ಹರಸಿ ಸುಖ ಶಾಂತಿ ಸಮೃದ್ಧಿಯ ಜೊತೆಗೆ ಏಕತ್ರವಾಗಿ ಕೊಡಿಯಾಲವನ್ನು ಒಂದು ಊರಾಗಿ ಕಟ್ಟಿ ಬೆಳೆಸುವುದಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಪರಮಾತ್ಮ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ತಮಗೆಲ್ಲರಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಯೋವೃದ್ಧರು, ಜ್ಞಾನವೃದ್ಧರು ಆಗಿರುವಂಥ ಶ್ರೀಯುತ ಅಣ್ಣಾ ವಿನಯ್ ಚಂದ್ರವರಿಗೆ ವಂದಿಸ್ತಾ, ಮುಂದೆ ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಇರುವವರು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಹಂತ ಹಂತವಾಗಿ ಪದೋನ್ನತಿಯನ್ನು ಪಡೆಯುತ್ತಾ
ನಮ್ಮೂರಿಗೆ ಒಂದು ವಿಶೇಷವಾದಂಥ ಕೀರ್ತಿಯನ್ನು ತಂದುಕೊಟ್ಟವರು ನಮ್ಮೂರಿನವರೇ ಆಗಿರುವವರು ಶ್ರೀಯುತ ಜಗನ್ನಾಥ ರೈ ಭಜನಿ ಇವರು. ಬೆಂಗಳೂರಿನಲ್ಲಿ ಗುಪ್ತವಾರ್ತಾ ವಿಭಾಗದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೆಂಗಳೂರಿನಂಥ ದೊಡ್ಡ ನಗರದಲ್ಲಿ ಗುಪ್ತವಾರ್ತೆ ಎನ್ನುವಂಥದ್ದು ವಿಶೇಷವಾದಂಥ ಪ್ರಾಮಾಣಿಕತೆ ಮತ್ತು ದಕ್ಷತೆ ಮತ್ತು ಅಷ್ಟೇ ಚಾಣಕ್ಯರಾದಂಥ ಅಧಿಕಾರಿಗಳು ಮಾತ್ರ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ಸಾಧ್ಯ. ಅಂಥ ಕೂಟಗಳ ಮಧ್ಯೆ ತನ್ನನ್ನು ತಾನು ತೋರಿಸಿಕೊಟ್ಟವರು ದಕ್ಷಿಣ ಕನ್ನಡದವರು ಎನ್ನುವ ಹೆಮ್ಮೆ ನಮ್ಮದು. ಆ ಸಾಧನೆಯನ್ನು ಮಾಡಿದವರು ನಮ್ಮವರೇ ಆಗಿರುವಂಥ ಶ್ರೀಯುತ ಜಗನ್ನಾಥ ರೈ ಇವರು. ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಮುಂದಿನ ಪೀಠವನ್ನು ಅಲಂಕರಿಸಬೇಕು ಅಂತೇಳಿ ತಮ್ಮನ್ನು ವಿನಂತಿ ಮಾಡಿಕೊಳ್ಳುತ್ತಾ ಶ್ರೀ ಜಗನ್ನಾಥ ರೈ ಭಜನಿ ಇವರಿಗೆ ತಾರೀಕು 8/3/2025 ಭಜನಾ ಮಂಡಳಿ 50ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸುಳ್ಯ ತಾಲೂಕು ಬಾಲಿಲ ಗ್ರಾಮದ ಭಜನಿಗುತ್ತು ರಾಮಯ್ಯ ರೈ ಹಾಗೂ ಕುಸುಮಾವತಿ ದಂಪತಿಯ ತೃತೀಯ ಪುತ್ರರಾಗಿ 10/4/1970 ಜನಿಸಿದ ಇವರು ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಬಾಲಿಲದ ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆಗಳಲ್ಲಿ ಮುಗಿಸಿ BCom ಪದವಿಯನ್ನು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಲ್ಲಿ ಪಡೆದಿರುತ್ತಾರೆ. 1996ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡು ಮೈಸೂರು ಹಾಗೂ KGFನಲ್ಲಿ ಪ್ರಾಯೋಗಿಕ ತರಬೇತಿಯನ್ನು ಮುಗಿಸಿ ಬೆಮೆಲ್ ನಗರ, ಕೋಲಾರ ಗ್ರಾಮಾಂತರ, ಮುಳಬಾಗಿಲು ಠಾಣೆಗಳಲ್ಲಿ ಸೇವೆ ಸಲ್ಲಿಸಿ 2002ರಲ್ಲಿ ಪದೋನ್ನತಿ ಹೊಂದಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ತುಮಕೂರು, ಚಿತ್ರದುರ್ಗ, ನೆಲಮಂಗಲ ಹಾಗೂ ಬೆಂಗಳೂರಿನ ಚಂದ್ರ ಲೇಔಟ್, ವಿಜಯನಗರ, ವೈಯಾಲಿ ಕಾವಲ್ ಹಾಗೂ BDAನಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ಬಳಿಕ ಡಿವೈಎಸ್ಪಿ ಆಗಿ ರಾಜ್ಯ ಅಪರಾಧ ದಾಖಲಾತಿ ವಿಭಾಗ, BMTF, CRE ಸೆಲ್, ಬೆಂಗಳೂರು ನಗರದ CCB ಹಾಗೂ ರಾಜ್ಯ ಗುಪ್ತ ವಾರ್ತೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ SP ಆಗಿ ಪದೋನ್ನತಿ ಹೊಂದಿ ರಾಜ್ಯ ಗುಪ್ತ ವಾರ್ತೆ, ಬೆಂಗಳೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 2002ನೇ ಇಸವಿಯಲ್ಲಿ ಶ್ರೀಮತಿ ಅನುಪಮಾ ಅವರನ್ನು ವಿವಾಹವಾಗಿದ್ದು ಈ ದಂಪತಿಗೆ ಅಂಕಿತ್ ಮತ್ತು ಆತಿಥ್ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಅಂಕಿತ್ ಬೆಂಗಳೂರಿನ PESನಲ್ಲಿ ಕಾಲೇಜಿನಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಸಿದ್ದು, ಆತಿಥ್ ಪುಣೆಯ ಸಿಂಬಯಾಸಿಸ್ ಲಾ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ LLB ಓದುತ್ತಿದ್ದಾನೆ. ಇವರೆಲ್ಲರ ಮುಂದಿನ ಜೀವನವು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಿಂದ ಕೂಡಿರಬೇಕೆಂದು ಆಶಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ನಿಮ್ಮಿಂದ ಇನ್ನಷ್ಟು ಸೇವೆಗಳು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಸಿಗುವಂತಾಗಲಿ, ಇನ್ನಷ್ಟು ಕೆಲಸ ಮಾಡುವಂಥ ಶಕ್ತಿಯನ್ನು ಶ್ರೀ ದೇವರು ನಿಮಗೆ ಅನುಗ್ರಹಿಸಲಿ ಎನ್ನುವಂಥ ಹಾರೈಕೆ ನಮ್ಮದು. ಈ ದಿವಸದ ಸಂಜೆಯ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬಾಚೋಡಿ ವೆಂಕಟೇಶ್ ಪೈಗಳೇ, ಹಿರಿಯರು, ಅನುಭವಿಗಳಾದಂತಹ ಅಣ್ಣ ವಿನಯ್ ಚಂದ್ರ ಅವರೇ, ಲಕ್ಷ್ಮೀನಾರಾಯಣ ಶಾನ್ಭೋಗ್ರೆ, ಲಿಂಗಪ್ಪ ಗೌಡ್ರೆ ಹಾಗೂ ಸಚಿನ್ ರೈಗಳೇ, ಹಾಗೂ ಇವತ್ತು ಆಶೀರ್ವಚನ ನೀಡಿ ತೆರಳಿರುವಂತಹ ಪರಮಪೂಜ್ಯ ಪರಮಹಂಸ ಸ್ವಾಮೀಜಿಗಳೇ, ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರತಕ್ಕಂತಹ ಎಲ್ಲ ಹಿರಿಯರೇ, ಮಕ್ಕಳೇ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಜಪತೋ ನಾಸ್ತಿ ಪಾತಕಂ, ಮೌನೇನ ಕಲಹೋ ನಾಸ್ತಿ ನಾಸ್ತಿ ಜಾಗರತೋ ಭಯಂ. ಅಂದರೆ ಯಾರು ಕೃಷಿಯನ್ನು ಮಾಡ್ತಾ ಇದ್ದಾನೆ, ಅಂದರೆ ಕೃಷಿ ಅಂದರೆ ಬರೀ ನಮ್ಮ ಏನು ಇಲ್ಲಿ ಅಡಿಕೆ ಬೆಳೆಸುವಂಥದ್ದಾಗ್ಬೋದು ಅಥವಾ ರಬ್ಬರು ಅಥವಾ ಇನ್ನಿತರೆ ಯಾವುದೇ ಕೃಷಿ ಅಲ್ಲ, ಎಲ್ಲ ಕೃಷಿ ಅಂದರೆ ಪ್ರತಿಯೊಬ್ಬನು ಅವನವನು ಮಾಡುವಂತಹ ಕಾರ್ಯ ಅದು ಕೃಷಿ ಅಂತ. ಅದನ್ನು ಯಾರು ಮನಪೂರ್ವಕವಾಗಿ ಮಾಡ್ತಾನೆ ಅವನಿಗೆ ಯಾವತ್ತೂ ದುರ್ಭಿಕ್ಷೆ ಬರೋದಿಲ್ಲ. ಜಪ ತಪವನ್ನು ಯಾರು ಮಾಡ್ತಾರೆ ಮಾಡಿದರೆ ಅವರಿಗೆ ಪಾಪ ಬರೋದಿಲ್ಲ. ಯಾರು ಮೌನಿಯಾಗಿರ್ತಾನೆ ಅವನು ಇನ್ನೊಬ್ಬನ ಹತ್ರ ಜಗಳ ಮಾಡೋದಿಲ್ಲ. ಹಾಗೂ ಯಾರು ಜಾಗರೂಕನಾಗಿರ್ತಾನೆ ಅವನು ಯಾವತ್ತೂ ಇನ್ನೊಬ್ಬರಿಗೆ ಭಯಪಡುವಂಥ ಅಗತ್ಯ ಇಲ್ಲ ಅಂತ ಸಂಸ್ಕೃತದ ಶ್ಲೋಕ ಇದೆ.
ಇವತ್ತು ಇಲ್ಲಿ ನೋಡಿದಾಗ ಭಾಳ ಖುಷಿಯಾಗ್ತಾ ಇರುವಂಥದ್ದು 50ನೇ ವರ್ಷದ ವಾರ್ಷಿಕೋತ್ಸವ. ಇದು ಸಾಮಾನ್ಯ ಕೆಲಸ ಅಲ್ಲ. ಒಂದು ಭಜನಾ ಮಂಡಳಿಯನ್ನು ಕಟ್ಟಿ ಅದನ್ನು 50 ವರ್ಷಗಳವರೆಗೆ ಮುನ್ನಡೆಸುವಂತಹ ಕಾರ್ಯ ಇದು ಮಹತ್ತರವಾದಂತಹ ಒಂದು ಸಾಧನೆ. ಅದನ್ನು ಬಾಚೋಡಿ ವೆಂಕಟೇಶ್ ಪೈಗಳು ಮತ್ತು ಅವರ ಟೀಮ್ ನಡೆಸ್ತಾ ಇದೆಯಲ್ಲ, ನಾವು ಅವರಿಗೆ ಮನಪೂರ್ವಕವಾಗಿ ಒಂದು ಧನ್ಯವಾದವನ್ನು ಹೇಳಲೇಬೇಕು. ಒಂದು ಕಾಲಘಟ್ಟ ಇತ್ತು, ಎಲ್ಲ ಮಕ್ಕಳು ಹಾಳಾದರು, ಟಿ ವಿ ಬಂತು, ಮೊಬೈಲ್ ಬಂತು, ಮನೆ ಮನೆಗೆ ಇಂಟರ್ನೆಟ್ ಬಂತು. ಹೀಗಾಗಿ ಮಕ್ಕಳೆಲ್ಲ ಬರೀ ಮೊಬೈಲ್ನಲ್ಲೇ ಮುಳುಗಿದ್ದಾರೆ. ಹಾಗಾಗಿ ಮೊದಲು ಏನು ನಾವು ಇದ್ದಾಗ ಹಾಗಿತ್ತು ಹೀಗಿತ್ತು ಅಂತ ಹಿಂದಿನವರು ಹೇಳ್ಬೋದು, ಈಗೆಲ್ಲ ಹಾಳಾಗಿದೆ ಅಂತ. ಖಂಡಿತ ವ್ಯವಸ್ಥೆ ಹಾಳಾಗಲಿಲ್ಲ. ನಾವು ಇವತ್ತು ನೋಡ್ತಾ ಇದ್ದೀವಿ, ಅಲ್ಲಿ ಲಿಸ್ಟ್ ನೋಡಿದರೆ ಒಬ್ಬರಿಗೆ ಒಂದು ಟೀಮಿಗೆ ಬರೀ 1 ಗಂಟೆ ಟೈಮ್ ಸಿಕ್ಕಿರೋದು. 24 ಭಜನಾ ಮಂಡಳಿಗಳು 24 ಗಂಟೆ ಅಹೋರಾತ್ರಿ ಭಜನೆಯನ್ನು ಮಾಡ್ತಾ ಇದ್ದಾವೆ. ಇದು ಸಾಮಾನ್ಯದ ಕೆಲಸ ಅಲ್ಲ. ಅಂದರೆ ಎಲ್ಲ ಕಡೆ ಕೂಡ ಜಪ ತಪ ನಡೀತಾ ಇದೆ. ಆದ್ದರಿಂದ ನಮ್ಮೂರಿಗೆ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ಆಗ್ತಾ ಇದೆ, ಇನ್ನು ಮುಂದಕ್ಕೂ ಕೂಡ ಆಗ್ತದೆ. ಸಣ್ಣ ಮಕ್ಕಳು ಇವತ್ತು ನೋಡಿದ್ರೆ ಅಲ್ಲಿ ನಮ್ಮ ರಸ್ತೆಯಿಂದ ಡ್ಯಾನ್ಸ್ ಮಾಡಿಕೊಂಡು ಭಜನೆ ಮಾಡಿಕೊಂಡು ನಡ್ಕೊಂಡು ಬರ್ತಾಯಿದ್ರು. ಅವೆಲ್ಲ ನೋಡಿದಾಗ ಮಕ್ಕಳು ಹಾಳಾಗಲಿಲ್ಲ, ಖಂಡಿತ ಮಕ್ಕಳು ಒಳ್ಳೆ ಮಕ್ಕಳಾಗಿದ್ದಾರೆ. ಏನು ವ್ಯವಸ್ಥೆಗಳು ಅದಕ್ಕೆ ಪೂರಕವಾಗಿದ್ದಾವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಹಿಂದೆ ಇದ್ದಾಗ, ನಾವು ಈಗ ಅಣ್ಣ ಹೇಳಿದ್ರು ಸುಳ್ಯ ತಾಲೂಕು ಭಾಳ ಹಿಂದುಳಿದ ಪ್ರದೇಶ ಅಂತ. ಇವತ್ತು ಹಿಂದುಳಿದ ಪ್ರದೇಶ ಆಗಲಿಲ್ಲ, ದುನಿಯಾ ಮುಟ್ಟಿ ಮೇ ಹೇ ಅಂತ ಒಂದು ರಿಲಯನ್ಸ್ನವ್ರದ್ದೊಂದು ಸ್ಲೋಗನ್ ಇತ್ತು. ಅಂದರೆ ಇವತ್ತು ಪ್ರಪಂಚ ನಮ್ಮ ಕೈಯಲ್ಲಿದೆ. ಆ ಮಟ್ಟಿಗೆ ನೀವು ಜ್ಞಾನವನ್ನಾಗಲಿ ಅಥವಾ ಯಾವುದೇ ವ್ಯವಸ್ಥೆಯನ್ನಾಗಲಿ ಇಲ್ಲಿ ಕೂತ್ಕೊಂಡು ನೋಡ್ಬೋದು. ಇವತ್ತು ಅಮೇರಿಕದಲ್ಲಿ ಏನು ನಡೀತಾ ಅನ್ನುವಂಥದ್ದನ್ನು ಬಾಚೋಡಿಯಲ್ಲಿ, ಕಿಲಂಗೋಡಿಯಲ್ಲಿ, ಯಾವುದೇ ಹಿಂದುಳಿದ ಪ್ರದೇಶದಲ್ಲಿ ಕೂತ್ಕೊಂಡು ನೋಡ್ಬೋದು. ಅಷ್ಟರ ಮಟ್ಟಕ್ಕೆ ಇವತ್ತು ತಾಂತ್ರಿಕತೆ ಬೆಳೆದಿದೆ. ಹಾಗಾಗಿ ಮಕ್ಕಳ ಜ್ಞಾನಕ್ಕೆ ಆಗ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು, ಇವತ್ತು ನಾನು ಹಳ್ಳಿಯಿಂದ ಬಂದಿದ್ದೀನಿ, ನಮಗೆ ವ್ಯವಸ್ಥೆ ಇಲ್ಲ ಅನ್ನುವಂಥ ವ್ಯವಸ್ಥೆಗಳು ಇಲ್ಲ. ಅದೇ ರೀತಿ ಇವತ್ತು ಭಾಳಷ್ಟು ಮಕ್ಕಳನ್ನು ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಅದನ್ನು ನೋಡಿದಾಗ ಭಾಳ ಖುಷಿ ಆಯಿತು. ಕೆಲವರು ಇಂಜಿನಿಯರಿಂಗ್ ಕಾಲೇಜ್, ಕೆಲವು ಪಶುವೈದ್ಯ ಕಾಲೇಜ್, ಕೆಲವರು ಬೇರೆ ಬೇರೆ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ. ಅಂದರೆ ನಮ್ಮ ಮಕ್ಕಳು ಜ್ಞಾನಾರ್ಜನೆಯಲ್ಲಿ ಕೂಡ ಏನು ಹಿಂದೆ ಬಿದ್ದಿಲ್ಲ. ಅವ್ರನ್ನೆಲ್ಲ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ಮಾಡಿದೆ. ಅದು ಟೋಕನ್ ಆಫ್ ಲವ್ ಇರ್ಬೋದು. ಸಣ್ಣ ಒಂದು ಮೊಮೆಂಟೋ ಕೊಟ್ಟಿದ್ದಾರೆ ಅಂದರೆ ಅದೊಂದು ಟೋಕನ್ ಆಫ್ ಲವ್. ಆ ಪ್ರೀತಿಯನ್ನು ಕೊಟ್ಟು ಮಕ್ಕಳನ್ನು ಪ್ರೋತ್ಸಾಹಿಸಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇನ್ನೊಂದು ಸಲ ಹರಿಸ್ತಾ ಇದ್ದೀನಿ ಸರ್. ಎಲ್ಲ ಹಿರಿಯರು ಸೇರಿದ್ದೀರಿ. ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದ ಭಜನೆ ನಡೀತಾ ಇದೆ. ದೇವರು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಬೆಳೆ, ಮಳೆ ಎಲ್ಲ ಕೊಟ್ಟು ಹಾರೈಸಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಹಾಗೆ ಇನ್ನೂರವರು ಶ್ರೀಯುತ ಲಿಂಗಪ್ಪ ಗೌಡ ಪುತ್ತೂರಿಯವರು ಹಾರ್ಮೋನಿಯಂ ವಾದಕರು. ಹಲವಾರು ಕಾರ್ಯಕ್ರಮಗಳಿಗೆ ತಮ್ಮ ಹಾರ್ಮೋನಿಯಮನ್ನು ನುಡಿಸಿದವರು, ಕೊಳಲು ವಾದನವನ್ನು ಮಾಡಿದವರು, ಅದೆಷ್ಟೋ ಕಾರ್ಯಕ್ರಮಗಳಿಗೆ ಸಂಗೀತವನ್ನು ಕೊಟ್ಟವರು, ಓರ್ವ ಹಿರಿಯ ಪ್ರತಿಭೆ ಅಂದರೂ ಕೂಡ ತಪ್ಪಲ್ಲ. ಈ ಸಂದರ್ಭದಲ್ಲಿ ತಮ್ಮವನ್ನು ಗೌರವಿಸ್ತಾ ಇದೆ. ದಯವಿಟ್ಟು ಮುಂದಿನ ಆಸನದಲ್ಲಿ ಆಸೀನರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸುಜಿತ್ GS ಇವರು ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತೇಳಿ ಕೇಳಿಕೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ, ಕಲ್ಲಗದ್ದೆ, ಕೊಡಿಯಾಲ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ. ಕೊಳಲು, ಕೀಬೋರ್ಡ್ ಹಾಗೂ ಹಾರ್ಮೋನಿಯಂ ವಾದಕರಾದ ಶ್ರೀ ಲಿಂಗಪ್ಪ ಗೌಡ ಕಡೆಂಗೆ ಇವರಿಗೆ ತಾರೀಕು 8/3/2025 ಭಜನಾ ಮಂಡಳಿಯ 50ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅರ್ಪಿಸಿರುವ ಸನ್ಮಾನ ಪತ್ರ.
ಪುತ್ತೂರು ಕಬಸ ಗ್ರಾಮದ ಕರ್ಕುಂಜ ಶಿವಾನುಗ್ರಹ ಮನೆಯಲ್ಲಿ ವಾಸವಾಗಿರುವ ಶ್ರೀ ಲಿಂಗಪ್ಪಗೌಡ ಕಡೆಂಗೆಯವರು ಸುಬ್ರಾಯಗೌಡ ಗೌರಮ್ಮ ದಂಪತಿಯ ಪುತ್ರರಾಗಿ 10/4/1959 ಜನಿಸಿದರು. 10ನೇ ತರಗತಿ ವ್ಯಾಸಂಗದ ಬಳಿಕ ಶ್ರೀ ರಾಜರತ್ನಂ ದೇವಾಡಿಗ ಪುತ್ತೂರು ಇವರ ಮಾರ್ಗದರ್ಶನದಲ್ಲಿ ಕೊಳಲು ವಾದನ, ಡಾಕ್ಟರ್ ದಿನೇಶ್ ರಾವ್ ಸುಳ್ಯ ಇವರ ಮಾರ್ಗದರ್ಶನದಲ್ಲಿ ಕೀಬೋರ್ಡ್ ವಾದನ, ಶ್ರೀ ಪಾಂಡುರಂಗ ನಾಯಕ್ ಪುತ್ತೂರು ಇವರ ಮಾರ್ಗದರ್ಶನದಲ್ಲಿ ಹಾರ್ಮೋನಿಯಂ ವಾದನವನ್ನು ಅಭ್ಯಾಸಿಸಿದರು ಮತ್ತು 1980ರಲ್ಲಿ ಗಾಯಕನಾಗಿ ಕೊಳಲು, ಕೀಬೋರ್ಡ್ ಹಾಗೂ ಹಾರ್ಮೋನಿಯಂ ವಾದಕನಾಗಿ ತೊಡಗಿಸಿಕೊಂಡರು. ಪುತ್ತೂರು, ಸುಳ್ಯ, ಮಂಗಳೂರು, ಮೈಸೂರು, ಉಡುಪಿ, ಕುಂದಾಪುರ, ಕಾರ್ಕಳ ಮುಂತಾದ ಕಡೆಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ರಸಮಂಜರಿ ಕಾರ್ಯಕ್ರಮ, ಪ್ರಸಿದ್ಧ ಸ್ಯಾಕ್ಸೋಫೋನ್ ವಾದಕರ ಜೊತೆಯಲ್ಲಿ ದೆಹಲಿಯಲ್ಲಿ ಕೊಳಲು ಹಾಗೂ ಕೀಬೋರ್ಡ್ ಕಾರ್ಯಕ್ರಮವನ್ನು ಅಲ್ಲದೆ ಶಿವಮೊಗ್ಗ, ದಾವಣಗೆರೆ, ಉಡುಪಿ, ಕಾರ್ಕಳ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಮಡಿಕೇರಿ, ಮಂಗಳೂರು ಮುಂತಾದ ಕಡೆ ಕಾರ್ಯಕ್ರಮ, ಭದ್ರಾವತಿ, ಕುಂದಾಪುರ, ಮಡಿಕೇರಿ, ಮಂಗಳೂರು, ಪುರಭವನ ಹಾಗೂ ಪುತ್ತೂರು ಮುಂತಾದ ಕಡೆಗಳಲ್ಲಿ ತುಳು ಅಕಾಡೆಮಿ ಮೂಲಕ ಕಾರ್ಯಕ್ರಮ, ಪುತ್ತೂರು ಸುದ್ದಿ ಚಾನಲ್, ಅಷ್ಟಮಿ, ನವರಾತ್ರಿ, ವಿನಾಯಕ ಚತುರ್ಥಿ ಪ್ರಯುಕ್ತ ಕೊಳಲು ವಾದನ ಹಾಗೂ ಗಾಯನ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರ ಇವರ ಕೆಲವು ಸಾಧನೆಗಳು. ಮಡಿಕೇರಿ ಆಕಾಶವಾಣಿಯಲ್ಲಿ ಶ್ರೀ ನಾರಾಯಣ ರೈ ಕುಕ್ಕುವಳ್ಳಿ ಅವರಿಂದ ಸಂದರ್ಶನ ಅಲ್ಲದೆ ಕಾರ್ಯಕ್ರಮದ ಬಗ್ಗೆ ಪತ್ರಿಕೆಯಲ್ಲಿ ಲೇಖನ. ಮಂಗಳೂರು ಆಕಾಶವಾಣಿಯಲ್ಲಿ ಇವರ ಸಂದರ್ಶನ ಪ್ರಸಾರಗೊಂಡಿದೆ. ಆದಿಚುಂಚನಗಿರಿ, ಶೃಂಗೇರಿ, ಮಂತ್ರಾಲಯಗಳಲ್ಲಿ ಸ್ವಾಮೀಜಿಯವರಿಂದ ಸನ್ಮಾನ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ನೆಟ್ಟಣಿಗೆ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಉಡುಪಿ ಪಾವಂಜೆಯಲ್ಲಿ ಪುತ್ತೂರು ಒಕ್ಕಲಿಗಗೌಡ ಸಂಘದ ವತಿಯಿಂದ ಹಲವಾರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವತಿಯಿಂದ ಸನ್ಮಾನಿಸಿಕೊಂಡಿದ್ದಾರೆ. ಪುತ್ತೂರು ಪಾಂಡುರಂಗ ನಾಯಕ್, ಶಿವಾನಂದ ಶೆಣೈ ಪುತ್ತೂರು ಮುಂತಾದ ಗಣ್ಯರು ಇವರನ್ನು ಗೌರವಿಸಿದ್ದಾರೆ. 2021ರ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಪಡೆದ ಇವರಿಗೆ ಭಾವಪೂರ್ಣ ಹಾಡುಗಾರ, ಅಭಿನಯ ಏಕಲವ್ಯ ಮುಂತಾದ ಬಿರುದುಗಳು ದೊರಕಿದೆ. ಪತ್ನಿ ಶ್ರೀಮತಿ ವಿದ್ಯಾ, ಮಗಳು ತೇಜಸ್ವಿ ಹಾಗೂ ಮಗ ಶ್ರೇಯಸ್ಸರನ್ನು ಹೊಂದಿರುವ ಸುಖಿ ಕುಟುಂಬಿಕರಾದ ಇವರ ಮುಂದಿನ ಜೀವನವು ಆಯುರಾರೋಗ್ಯದಿಂದ ನೆಮ್ಮದಿಯೊಂದಿಗೆ ಕೂಡಿರಲಿ ಎಂದು ಹಾರೈಸುತ್ತೇವೆ. ಬಾಚೋಡಿ ವೆಂಕಟೇಶ್ ಪೈ ಅಧ್ಯಕ್ಷರು, ಡಿ ವಿಠಲ ಸಾಮಾನಿ ಅಧ್ಯಕ್ಷರು, ಶ್ರೀ ವಿಜಯಲಕ್ಷ್ಮಿ ಜೆ ರೈ ಆಡಳಿತ ಮುಕ್ತೇಶ್ವರರು, ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕೊಡಿಯಾಲ ಮತ್ತು ಸರ್ವ ಸದಸ್ಯರು, ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಭಜನಾ ಮಂಡಳಿ ಕಲ್ಲಗದ್ದೆ ಕೊಡಿಯಾಲ. ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ದೇವರ ಸನ್ನಿಧಿಯಲ್ಲಿ ಮೊದಲಿಗೆ ಇಲ್ಲಿಯ ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಸ್ಮರಿಸುತ್ತಾ, ಅದೇ ರೀತಿ ನಮ್ಮ ಊರಿನ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ, ಅದೇ ರೀತಿ ನಮ್ಮ ಪೂಜ್ಯಾಯ ರಾಘವೇಂದ್ರ ಸ್ವಾಮಿ, ನಮ್ಮ ಪುತ್ತೂರಿನ ರಾಘವೇಂದ್ರ ಸ್ವಾಮಿಯವರನ್ನು ಸ್ಮರಿಸ್ತಾ ಒಂದೆರಡು ಚುಟುಕಾಗಿ ಮಾತಾಡ್ತೇನೆ. ಮತ್ತು ಜಾಸ್ತಿ ಮಾತಾಡಲಿಕ್ಕೆ ನಮಗೆ ಗೊತ್ತಿಲ್ಲ. ವೇದಿಕೆಯಲ್ಲಿದ್ದ ಗಣ್ಯರೇ, ಅದೇ ರೀತಿ ನಮ್ಮ ಎದುರು ಕುಳಿತಿರುವಂಥ ಎಲ್ಲ ಭಕ್ತಾಭಿಮಾನಿಗಳೇ, ನಿಮಗೆಲ್ಲರಿಗೂ ವಂದಿಸುತ್ತಾ, ನಾವು ಏನಾದರೂ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಿದ್ರೆ ಅದು ಏನೋ ಒಂದು ಯೋಗ ಅಂತಲೇ ಹೇಳಬೇಕು. ಅದೇ ರೀತಿ ಭಜನೆ ನಿರಂತರವಾಗಿ ನಾನು ನಮ್ಮ ಮನೆಯ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇತ್ತು. ಅಲ್ಲಿ ಹೋಗಿ ದಿನ ಅಂದರೆ ಗುರುವಾರ ದಿವಸ ನಾವು ಅಲ್ಲಿಗೆ ಹೋಗಿ ಭಜನೆ ಹಾಡುವುದು, ಹಾರ್ಮೋನಿಯಂ ಬಾರಿಸುವುದು, ಅದೇ ರೀತಿ ಕೊಳಲು ಬಾರಿಸುವುದು. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಾನು ಕೊಳಲು ಬಾರಿಸ್ತಾ ಅಲ್ಲಿ ಶುರುವಿಗೆ ನನ್ನನ್ನು ಅಲ್ಲಿನ ಭಟ್ರುಗಳು ಅಂದರೆ ಅವರೆಲ್ಲ ನನ್ನನ್ನು ಗುರುತಿಸಿದ್ರು, ಇದೇ ರೀತಿ ಸನ್ಮಾನಿಸಿದರು. ಅಲ್ಲಿಂದ ನನಗೆ ಈ ಕಾರ್ಯಕ್ರಮವನ್ನು ಮುಂದುವರಿಯುತ್ತಾ ಮುಂದಕ್ಕೆ ಹೋದೆ. ಮತ್ತು ಆಗ ನನ್ನ ಬಗ್ಗೆ ಹೇಳಿದರು ಇವರು. ಮೊದಲು ಕಾರಿನಲ್ಲಿ ಡ್ರೈವರ್ ಆಗಿದ್ದೆ. ಆವಾಗಲೂ ಕೂಡ ನಾನು ಯಾರನ್ನಾದರೂ ಕಾರಿನಲ್ಲಿ ಬಿಟ್ಟು ಬರುವುದಾದರೆ ಬರುವಾಗ ಹಾಡಿಕೊಂಡೇ ಬರುವುದು. ಜಾಸ್ತಿ ಹಾಡಿದರೆ ದಿವಸದಲ್ಲಿ 1 ಗಂಟೆಯಿಂದ 2 ಗಂಟೆ ತನಕ ಹಾಡಿದರೆ ಅದೇನೋ ನಮಗೆ ಒಂದು ದೊಡ್ಡ ಪ್ರಾಣಾಯಾಮ ಮಾಡಿದ ಹಾಗೆ ಆಗ್ತದೆ. ತುಂಬ
ನಮ್ಮ ಒಂದು ಹೇಳಿದರೆ ನಮ್ಮ ರೋಗಾಣುಗಳು ಯಾವುದೂ ಹರಡಲಿಕ್ಕಿಲ್ಲ. ಅಂದರೆ ಆ ಭಜನೆ ಹಾಡು ಅದು ಯಾವಾಗಲೂ ಭಾರಿ ಒಳ್ಳೆಯದು. ಅದೇ ರೀತಿ ಇಂದಿನ ಈ ಸನ್ಮಾನವನ್ನು ಸ್ವೀಕರಿಸಿದೆ, ಇದೊಂದು ನನಗೆ ತುಂಬ ಸಂತೋಷವನ್ನು ಕೊಡ್ತದೆ. ಇನ್ನು ಜಾಸ್ತಿ ಮಾತಾಡೋದಿಲ್ಲ. ನಿಮಗೆಲ್ಲ ಈ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ವೆಂಕಟೇಶ್ ಪೈ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಈ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಇದೀಗ ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ಬರ್ತಾ ಇದ್ದೇವೆ. ಕಾರ್ಯಕ್ರಮದ ಸಭಾಧ್ಯಕ್ಷರ ಮಾತು. ಸಭಾಧ್ಯಕ್ಷರನ್ನು ವಹಿಸಿಕೊಂಡವರು ಭಜನಾ ಮಂಡಳಿಯ ಅಧ್ಯಕ್ಷರು, ನಿರಂತರವಾಗಿ 50 ವರ್ಷ ಅಧ್ಯಕ್ಷರಾಗಿ ಈ ಸಂಘಟನೆಯನ್ನು ಭಜನಾ ಮಂಡಳಿಯನ್ನು ಮುನ್ನಡೆಸ್ತಾ ಬರುವಂಥ ಶ್ರೀಯುತ ವೆಂಕಟೇಶ್ ಪೈ ಅವರು ಇವತ್ತು ಯೋಗ ಭಾಗ್ಯ ಎನ್ನುವ ಹಾಗೆ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಇದೀಗ ಅಧ್ಯಕ್ಷರಿಂದ ಸಭಾಧ್ಯಕ್ಷರ ಮಾತು. ಹರಿ ಓಂ. ಕ್ಷೇತ್ರ ಸನ್ನಿಧಿಯಲ್ಲಿ ವಿರಾಜಮಾನವಾಗಿ ಕೂತಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ವಂದಿಸುತ್ತಾ, ಈ ಭಾಗದ ದೈವದೇವರುಗಳನ್ನು ಸ್ಮರಿಸುತ್ತಾ, ಇಂದಿನ ಈ 50 ವರ್ಷ ವಾರ್ಷಿಕೋತ್ಸವದ ಅಂಗವಾಗಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಅಂತ ಹೇಳಿದ್ರೆ, ಅಧ್ಯಕ್ಷರಾಗಿ ಬರಬೇಕಾದವರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಆದ್ದರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಾನು ವಹಿಸಿಕೊಳ್ಳಬೇಕು ಬಂತು. ಈ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ, ಈಗ ನಾವು ಇಲ್ಲಿ ಹೂಹಾರ ಹಾಕಿ ಸ್ಮರಿಸುವಂಥ ಒಂದು ಮೌನ ಪ್ರಾರ್ಥನೆ ಮಾಡಿದ್ದೇವೆ. ನಿಜವಾಗಿ ನಾವು ಧನ್ಯರು. ಒಂದು ಈ ದೇವಸ್ಥಾನ ಕಟ್ಟದೇ ಇದ್ದರೆ ಈ ಭಜನಾ ಮಂಡಳಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅವರು ಕಟ್ಟಿದರು. ಅವರ ಮಗ ಎಸ್ ಬಾಲಕೃಷ್ಣ ರೈ ಅವರು ನಮಗೆ ಇಲ್ಲಿ ಭಜನಾ ಮಂಡಳಿಗೆ 74ರಲ್ಲಿ ಅವಕಾಶ ಮಾಡಿಕೊಟ್ಟರು. ಭಜನಾ ಮಂಡಳಿಗೆ ಹೆಸರಾದ್ದು 75-76ರಲ್ಲಿ. ಒಂದು 10-20 ವರ್ಷ ಅವರು ಆಡಳಿತ ಮಾಡಿದರು. ಯಾವುದೇ ಸಂದರ್ಭದಲ್ಲಿ ಕೂಡ ಅವರಿಗೆ ಇಲ್ಲಿಗೆ ಬರಲಿಕ್ಕಾಗದಿದ್ದರೂ ನಮಗೆ ಯಾವುದೇ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟವರು. ಮತ್ತು ಅದರಾಡಿ ವೆಂಕಪ್ರೈಗಳ ಅಳಿಯ ಡಾಕ್ಟರ್ ಜಯರಾಮ್ ರೈ ಅವರನ್ನು ಖಂಡಿತ ಹೊಗಳಬೇಕು ಅಂತ ಹೇಳಿದರೆ, ಇಲ್ಲಿ ನಮಗೆ ಫಸ್ಟ್ ವಾರ್ಡ್, ಸೆಕೆಂಡ್ ವಾರ್ಡ್ ಅಂತ ಈ ಕೊಡಿಯಾಲ್ ಗ್ರಾಮದಲ್ಲಿ ಇತ್ತು. ಅದಕ್ಕೆ ರಸ್ತೆಗೆ ಜಾಗ ಮಾಡಿಕೊಟ್ಟವರು. ಸಾಧಾರಣ 1.5-3 ಎಕರೆ ಹೋದಿತ್ತು ಅವರಿಗೆ ಜಾಗ. ತೋಟದ ಅಡಿಕೆ ಮರಗಳನ್ನು ಕೂಡ ಕಡಿದು ನಮಗೆ ರಸ್ತೆ ಮಾಡಿದ್ದಾರೆ. ನಮಗೆ ಮೊದಲು ಒಂದು 12 ಕಿಲೋಮೀಟ್ರ್ ಮನೆಗೆ ಬರಬೇಕಾದ್ರೆ ಬಳ್ಳಾರಿಯಿಂದ 12 ಕಿಲೋಮೀಟ್ರ್ ಆಗ್ತಿತ್ತು. ಕೇವಲ ಈಗ 7 ಕಿಲೋಮೀಟ್ರ್ ಅಂತ ಹೇಳಿದರೆ ಅಷ್ಟು ಸುತ್ತುಗೊಳಿಸುವಂಥ ಒಂದು ಮಾರ್ಗವನ್ನು ಇವರ ಒಂದು ಕೃಪೆಯಿಂದ ಈ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ, ದೇವಸ್ಥಾನದ ಪೂರ್ವ ಭಾಗದಲ್ಲಿ ಈಗ ಬಸ್ ಕೂಡ ಬರ್ತದೆ. ವಿನಯಣ್ಣ ಹೇಳಿದರು, ನಿಜವಾಗಿ ಕೊಡಿಯಾಲ್ ಗ್ರಾಮ ಕುಗ್ರಾಮವೇ. ಅವರೆಲ್ಲ ಆ ಕಾಲದಲ್ಲಿ ಕುಗ್ರಾಮವೇ. 1 ರೂಪಾಯಿಗೆ ಒಬ್ಬ ದುಡಿತಿದ್ದ. ಅಷ್ಟು ಕಷ್ಟ ಕಾಲದಲ್ಲಿ ನಮ್ಮದೊಂದು ಫಂಡ್ ಇತ್ತು. 25 ರೂಪಾಯಿಗೆ 15 ದಿವಸಕ್ಕೆ 5 ರೂಪಾಯಿ ಅದರ ಬಡ್ಡಿ, 30 ರೂಪಾಯಿ ಕೊಡಬೇಕು. ಹಾಗೆ ಮಾಡ್ತಾ ಮಾಡ್ತಾ ನಾವು ಸಾಧಾರಣ 5,000 ಚಿಲ್ಲರೆಗೆ ಇಲ್ಲಿ ಮೈಕ ಖರೀದಿಸಿದ್ದೇವೆ. ಆಗ 100 ರೂಪಾಯಿ ಕೊಟ್ಟರೆ ಒಂದು ಮದುವೆಗೆ ಮೈಕ ಇಲ್ಲಿ ವ್ಯವಸ್ಥೆ ಮಾಡಿದ್ದೆವು ನಾವು. ಅದನ್ನು ನಂಬಿದರೆ ಇಲ್ಲಿ ಹೆಚ್ಚಿನವರಿಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ವಿಠ್ಠಲ್ ಸಾಮಾನ್ಯವರಿಗೊಬ್ಬರು ಮಾತ್ರ ಗೊತ್ತಿರ್ಬೋದು ಸಾಧಾರಣ ಆ ಕಾಲದ್ದು. ಹಾಗೆ ಮಾಡ್ತಾ ಮಾಡ್ತಾ ದೇವರಿಗೆ ಆಗ ಗ್ಯಾಸ್ ಲೈಟ್ ಕರೆಂಟ್ ಇತ್ತು, ಆದರೆ ಕರೆಂಟ್ ಪವರ್ ಕಟ್ ಜಾಸ್ತಿ ಇತ್ತು. ನಾವು 2 ಗ್ಯಾಸ್ ಲೈಟು ಮತ್ತೊಂದು ದೇವರ ಹಿಂಭಾಗದಲ್ಲಿ ಒಂದು ದೊಡ್ಡ ಕೊಡೆ, ಅದು ನಮ್ಮ ಕೊಡುಗೆ. ನಂತರ 94ರಲ್ಲಿ ಕೂಡ ಒಂದು ಮೈಕ ಖರೀದಿ ಮಾಡಿ ದೇವಸ್ಥಾನ ಕೊಟ್ಟಿದ್ದೇವೆ. ವಿಶೇಷವಾಗಿ ಈ ಮಹಾಕುಂಭ ಮೇಳದ ಸಮಯದಲ್ಲಿ ಒಂದು ಕಾಕತಾಳಿ ಅಂತ ಹೇಳ್ಬೋದು. ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದವರು ಇದ್ದಾರೆ ಇಲ್ಲಿ. ಭಾರಿ ವಿಶೇಷ ಅಂತ ಹೇಳಿದರೆ, ಕುಂಭಮೇಳದ ಸಮಯದಲ್ಲಿ ನಮ್ಮ ಈ 50ನೇ ಭಜನಾ ವಾರ್ಷಿಕೋತ್ಸವದ ಅಂಗವಾಗಿ ಜರುಗಿದ ನಾವು 6 ಮಂದಿ ಅಂತ ಹೇಳಿ ಷಣ್ಮುಖನ ಆರುಮುಖ, ನಾವು 6 ಜನರನ್ನು ಆಯ್ಕೆ ಮಾಡಿದ್ದೆವು. ಈಗ 3 ಜನ ಮಾತ್ರ ಬಂದಿದ್ದಾರೆ. ಅವರಿಗೆ ಅನಿವಾರ್ಯ ಕಾರಣಗಳನ್ನು ಫೋನ್ ಮಾಡಿ ಹೇಳಿದರು.
ಸ್ವಾಮೀಜಿಯವರು ಕೂಡ ಸ್ವಲ್ಪ ಬೇಗ ಬಂದು ಅವರು ಆಶೀರ್ವಚನ ಮಾಡಿದರು. ಅವರ ಆಶೀರ್ವಚನ ಎಲ್ಲ ಕೇಳಿ ನಮಗೆ ಖುಷಿಯಾಯಿತು. ಖುಷಿಯಿಂದ ಹೋಗಿದ್ದಾರೆ ಅವರು. ಭಜನಾ ಮಂಡಳಿ 10ನೇ ವರ್ಷದಲ್ಲಿ ನಾವು 24 ಗಂಟೆ ಭಜನೆ ಮಾಡಿದ್ದೇವೆ. 25ರಲ್ಲಿ 24 ಗಂಟೆ. 40ನೇ ವಾರ್ಷಿಕೋತ್ಸವದಲ್ಲಿ ಈ ವರ್ಷ ಮಾಡಿದಂತೆ ಭಜನಾ ಉತ್ಸವ ಒಂದು 2 ಕಿಲೋಮೀಟ್ರ್ ದೂರದಿಂದ ಬಂದು ಒಳ್ಳೆ ಕಾರ್ಯಕ್ರಮ 40ನೇ ವರ್ಷದ್ದು. ಅದಕ್ಕಿಂತ ಈ ವರ್ಷ ನಾವು 1.5 ಕಿಲೋಮೀಟ್ರ್ ಅವರು ಹೇಳಿದರು SP ಅವರು. ಆ ಮಕ್ಕಳ ಇದನ್ನು ನೋಡುವಾಗ ನಮಗೆ ಅಷ್ಟು ಆನಂದ ಆಗ್ತದೆ. ಈ ವರ್ಷದ ವಿಶೇಷ ಅಂತ ಹೇಳಿದರೆ ಅನ್ನದಾನ ಒಂದು 10-12 ಕಡೆ ಲಾಸ್ಟ್ ಮಂಗಲ ಆಗುವಲ್ಲಿ ಒಂದು 30-40 ಜನ ಇರ್ತಾರೆ. ಅವ್ರಿಗೆಲ್ಲರಿಗೂ ಅನ್ನದಾನ ಮಾಡಿದ್ದಾರೆ. ಭಾರಿ ವಿಶೇಷ ಅಂತ ಹೇಳಿದರೆ ಈ 50ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲರೂ ಸಂತುಷ್ಟರಾಗಿದ್ದಾರೆ. ಪ್ರತಿಯೊಂದು ಮನೆ ಅಂತ ಹೇಳಿದರೆ 10ರಿಂದ 15, ದೂರ ಇದ್ದರೆ 10 ಆಗೋದು, ಇಲ್ಲ 15 ಮನೆ ಆಗುವಾಗ ಸಾಧಾರಣ 10:30-11 ಗಂಟೆ ಆಗ್ತದೆ. ಅಲ್ಲಿ ಊಟ ಉಪಚಾರ ಮಾಡಿದರೆ 12 ಗಂಟೆ ಮನೆಗೆ ಹೋಗುವಾಗ ಈ ಸಣ್ಣ ಪುಟ್ಟ ಮಕ್ಕಳು ಎಷ್ಟು ಅವರು ಚಾಲಾಕಿದ್ರು ಅಂತ ಹೇಳಿದ್ರೆ ಯಾರಿಗೂ ಎಂಥದ್ದು ಇಲ್ಲ, ನಡ್ಕೊಂಡೇ ಬರ್ತಿದ್ರು. ಅವರನ್ನು ಲಾಸ್ಟಿಗೆ ಮನೆ ರಿಕ್ಷಾದಲ್ಲಿ ಬಿಡೋದು ಇತ್ತು. ಯಾಕೆಂದರೆ ಅವರ ಹೆತ್ತವರು ಕೂಡ ಲಾಸ್ಟಿಗೆ ಫೋನ್ ಮಾಡಿ ಕೇಳ್ತಿದ್ರು. ಆದ್ದರಿಂದ ಅದು ನಮ್ಮದೊಂದು ಜವಾಬ್ದಾರಿ ಕೂಡ. ಈ 24 ಭಜನಾ ಮಂಡಳಿ ಅದರ ವಿಷಯ ಕೂಡ ಹೇಳಿದರು. SP ಅವರು ಸ್ವಲ್ಪ ಒಳ್ಳೆ ಮಾತಾಡಿದ್ದಾರೆ. ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಮಾತಾಡೋದು, ಅದರ ಅರ್ಥ ಹೇಳೋದು ಅಷ್ಟು ಸುಲಭ ಇಲ್ಲ. ಅದನ್ನು ಅಭ್ಯಾಸ ಮಾಡಿಕೊಂಡು ಬಂದಿದ್ದಾರೆ. ನಾವು ಫಸ್ಟಿಗೆ ಪ್ರಥಮ ಬಾರಿ ನಾವು ಒಂದು 6 ಜನರನ್ನು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ಬರಲಿಕ್ಕಾಗಲಿಲ್ಲ. ಯಾರು ಅಂತ ಹೇಳಿದ್ರೆ ಶಶಿಧರ್ ಕೋಟೆ ಅವರು ಅನಿವಾರ್ಯ ಕಾರ್ಯಗಳಿಂದ ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮ 2 ತಿಂಗಳ ಮೊದಲು ಬುಕ್ ಮಾಡಿದ್ರಂತೆ. ಅದು ಅವರಿಗೆ ನೆನಪಿಲ್ಲ. ಮತ್ತು ಒಮ್ಮೆ ಒಪ್ಪಿಕೊಂಡ್ರು, ಮತ್ತು ಬರಲಿಲ್ಲ. ಈಗ 3 ಜನ ಬರಲಿಲ್ಲ. ಬಾರದಿದ್ದರೂ ಅವರ ಇದನ್ನು ಸನ್ಮಾನ ಪತ್ರ ನಾವು ಓದಬೇಕಾಗ್ತದೆ. ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ನಮ್ಮ ಲಕ್ಷ್ಮೀನಾರಾಯಣ ಶಾನ್ಭಾಗರು ಎಲ್ಲ ಹೇಳಿದರು. ನಮ್ಮ ಲಿಂಗಪ್ಪ ಅಣ್ಣ ಹೇಳಿದರು. ಅವರು ನಾವು ಒಂದೇ ವೇದಿಕೆಯಲ್ಲಿ ಎಷ್ಟೋ ಕಾರ್ಯಕ್ರಮ, ಇಲ್ಲಿ ಒಂದು 15 ವರ್ಷದ ಹಿಂದೆ 2 ಸಲ ಬಂದಿದ್ದಾರೆ. ಅವರು ಕೊಳಲು ವಾದಕ ಆಗಿ ವೆಂಕಟರಮಣ ದೇವಸ್ಥಾನ ಬೆಳ್ಳಾರೆ, ಅಲ್ಲಿಗೂ ಕೂಡ ಬರ್ತಾರೆ. ಈಗ ಹರಿಹರದಲ್ಲಿ ಒಂದು 2-3 ವರ್ಷದಿಂದ ಅವರು ಬರ್ತಾರೆ. ಸುಬ್ರಹ್ಮಣ್ಯದ ಹತ್ರ ಹರಿಹರ ದೇವಸ್ಥಾನ. ಮತ್ತು ವಿನಯನ ನನ್ನ ಅಣ್ಣನ ಕ್ಲಾಸು ಅವರೆಲ್ಲ ಹೇಳಿದರು. ಆ ಕಾಲದಲ್ಲಿ ಇಲ್ಲಿಯ ಸಂಘಟನೆ ಬೆಳಿಬೇಕಾದ್ರೆ VGK ಮತ್ತು ಅವರು ನಮ್ಮ ಮನೆಗೆ ಸಾಧಾರಣ 2-3 ತಿಂಗಳಿಗೊಮ್ಮೆ ಭೇಟಿ ಕೊಡ್ತಿದ್ರು. CG ಕಾಮತ್ ಅವರು ಮಂಗಳೂರಿನವರು, ಮತ್ತು ನಾಮದೇವ್ ಪ್ರಭು ಬೊಳ್ವಾರ್ನವರು, ಅವರೆಲ್ಲ ಒಟ್ಟು ಸೇರಿ ಈ ಸಂಘಟನೆ ಬೆಳಿಲಿಕ್ಕೆ ಅವರೆಲ್ಲ ಮಾತಿನಲ್ಲಿ ನಾವು ಕೇಳಿದ್ದೇವೆ. ಇನ್ನು ಡಾಕ್ಟರ್ ಜಯರಾಮರದ್ದು ಮತ್ತೊಂದು ನಮಗೆ ಭಾರಿ ಸಂತೋಷ ಆಗ್ತದೆ. ಮರಕತ ಭಜನಾ ಮಂಡಳಿ, ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿಯವರು ಇಲ್ಲಿ ಬಂದಿದ್ದರೆ, ವೇದಿಕೆ ಮುಂಭಾಗದಲ್ಲಿದ್ದರೆ ಒಳಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಡಾಕ್ಟರ್ ಜಯರಾಮರಯ್ಯರು ಕೊರೋನಾದ ಅವಧಿಯಲ್ಲಿ ಎಲ್ಲ ಕಡೆ ದೇವಸ್ಥಾನದಲ್ಲಿ ಬಂದು ತೀರ್ಥ ಇಲ್ಲ, ಪ್ರಸಾದ ಇಲ್ಲ, ಎಂಥದ್ದಿಲ್ಲ. ಇಲ್ಲಿ ಅವರು ನಮ್ಮದು ಇದು ಎಂಥದ್ದು ಮನಪೂರ್ವಕ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಭಜನೆ ನಿಲ್ಲಿಸಬಾರ್ದು ಅಂತ. ನಮಗೆ ರೋಮಾಂಚನ ಆಗ್ತದೆ. ಎಲ್ಲಿಯೂ ಇಲ್ಲ, ತೀರ್ಥ ಇಲ್ಲ, ಪ್ರಸಾದ ಇಲ್ಲ, ಬಾಗಿಲು ಓಪನ್ ಇಲ್ಲ, ನಾವು ಇಲ್ಲಿ ಭಜನೆ ಮಾಡ್ತೇವೆ. ಅಂಥ ಒಂದು ದೇವರು ಅಂತ ಹೇಳಿದರೆ ಸಾಮಾನ್ಯ ದೇವರಲ್ಲ. ಇಷ್ಟು ಸಾಧಾರಣ 300-380 ಮನೆ ನಾವು 40 ದಿವಸದಲ್ಲಿ ಕವರ್ ಮಾಡಿದ್ದೇವೆ. ನಿನ್ನೆ ಮುಕ್ತಾಯ ಆಗಿತ್ತು. ಈ ವರ್ಷ ಇಷ್ಟು ಮನೆಗಳ ಸಂಪರ್ಕ ಮಾಡಿ ಇಂಥ ಕಾರ್ಯಕ್ರಮ ಜರುಗಿಸಲಿಕ್ಕೆ ಶ್ರೀ ದೇವರ ಆಶೀರ್ವಾದ ಕೃಪೆ ಖಂಡಿತ ಇದೆ. ಇಲ್ಲದ್ರೆ ನಮಗೆ ಇಷ್ಟು ದಿವಸದಲ್ಲಿ ಇಷ್ಟು ವರ್ಷದಲ್ಲಿ ಆಗದ ಕೆಲಸ ಈ ಅನ್ನದಾನದಲ್ಲಿ ಮಾಡಿದ್ದಾರೆ. ಮನೆಗೆ ಎಷ್ಟೋ ಕಡೆ ಒಂದು 10-15 ವರ್ಷದ ಹಿಂದೆ ತುಳಸಿ ಕಟ್ಟೆ ಇಲ್ಲ. ನಾವು ತುಳಸಿ ಕಟ್ಟೆಯಲ್ಲಿ ನಮ್ಮ ದೇವರ ಒಂದು ಇದು ತಟ್ಟೆ ಇಟ್ಟು ಅವರಿಂದಲೇ ಪೂಜೆ, ಆರತಿ, ಧೂಪ, ದೀಪ ಎಲ್ಲ ಮಾಡುವಂಥದ್ದು. ಅವರು ತುಳಸಿ ಕಟ್ಟೆಯಲ್ಲಿ ಶೃಂಗಾರ ಸೆಗಣಿ ಜಾರಿಸಿ ರಂಗೋಲಿ ಹಾಕಿ
ಹೂವಿನ ಅಲಂಕಾರ ಮಾಡುವಂಥದ್ದು ನಮಗೆ ನಿಜವಾಗಿ ಹೃದಯ ತುಂಬುತ್ತದೆ. ಪ್ರತಿ ಕಡೆ ಬಾಯಲಿಕ್ಕೆ ತಿನ್ನಲಿಕ್ಕೆ ಹಣ್ಣು ಹಂಪಲು ಐಸ್ ಕ್ರೀಮ್ ಕೊಟ್ಟೋದುಂಟು. ಅಂಥವರಿಗೆ ಈ ಸಲ ನಾವು ಈ ವೇದಿಕೆಯಿಂದ ಧನ್ಯವಾದ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಇಂದಿನ ಕಾರ್ಯಕ್ರಮ ಸದಾ ಹಸಿರಾಗಿರಬೇಕೆನ್ನುವ ನೆಲೆಯಲ್ಲಿ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು ಬೆಳ್ಳಾರಿ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿರುವಂಥ ಶ್ರೀಯುಕ್ತ ಲಕ್ಷ್ಮೀನಾರಾಯಣ ಶಾನ್ಭಾಗ್ ಇವರಿಗೆ ಅಧ್ಯಕ್ಷರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ಇದರ ವತಿಯಿಂದ ಗೌರವಪೂರ್ವಕವಾದಂಥ ಸ್ಮರಣಿಕೆ. ಅಭಿನಂದನೆಗಳು ಸರ್. ಮುಂದೆ ಇನ್ನಷ್ಟು ಸಹಕಾರ ತಮ್ಮದು ಇರಲಿ ಎನ್ನುವಂಥ ಆಶಯದೊಂದಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ ಸರ್. ತಮಗೆಲ್ಲರ ಪರವಾಗಿ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ನೀಡುವಂಥ ಪ್ರೀತಿಯ ಸ್ಮರಣಿಕೆ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ವಂದನೆಗಳು ಸರ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಈ ಒಂದು 50ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾವು ನಮ್ಮ ಹತ್ತಿರದ ಸ್ವಾಮೀಜಿಗಳಂತಹ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀ ಕ್ಷೇತ್ರ ಮಾಣಿಲ ಇವರನ್ನು ತೋಡಿಕೊಂಡಾಗ ಅವರು ಬರುತ್ತೇನೆ ಎಂದು ಹೇಳಿ ಬಂದಿದ್ದಾರೆ. ಆದರೆ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಅನಿವಾರ್ಯ ಕಾರಣದಿಂದ ಬೇರೆ ಕಡೆ ಹೋಗಲಿಕ್ಕೆ ಆಗಿರುವುದರಿಂದ ಅವರು ಸಮಯಕ್ಕೆ ಮೊದಲೇ ಬಂದು ನಮಗೆ ಆಶೀರ್ವಚನವನ್ನು ನೀಡಿದರೆ ಇವರಿಗೆ ನಮ್ಮ ಎಲ್ಲರ ವತಿಯಿಂದ ತುಂಬು ಹೃದಯದ ವಂದನೆಯನ್ನು ಸಮರ್ಪಣೆ ಮಾಡುತ್ತಿದ್ದೇನೆ. ಅದೇ ರೀತಿ ನಮ್ಮ 50ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ 50 ವರ್ಷದ ತನಕ ತನ್ನ ಅಧ್ಯಕ್ಷ ಸ್ಥಾನವನ್ನು ಇಟ್ಟುಕೊಂಡು ಮೌನಿಯಾಗಿ ತನ್ನ ಸದಸ್ಯರನ್ನು ಮುನ್ನಡೆಸುತ್ತಾ ಅದು 50ರ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದರೆ ಅದು ನೀವೇ ಊಹೆ ಮಾಡಿ. ಅಂಥ ವ್ಯಕ್ತಿ ಇವತ್ತು 50ನೇ ವರ್ಷದ ಅಧ್ಯಕ್ಷರ ಸ್ಥಾನದಲ್ಲಿ ಇದ್ದಾರೆ. ಈವರೆಗೆ 49 ವರ್ಷದಲ್ಲಿ ತನ್ನ ಅಧ್ಯಕ್ಷ ಸ್ಥಾನ ನಾನು ಎಂಬುದರಲ್ಲಿ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿರಲಿಲ್ಲ. ಒಂದು ಬದಿಯಲ್ಲಿ ಕುಳಿತು ತಮಗೆ ಒಂದು ಮೌನಿಯಾದಂತಹ ಒಂದು ಉತ್ತರವನ್ನು ಕೊಡ್ತಾ ಬಂದು ಇವತ್ತಿಗೆ 50ನೇ ವರ್ಷದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೂಡ ವಹಿಸುವಂಥ ಯೋಗ ಭಾಗ್ಯವನ್ನು ಅವರು ಇಲ್ಲಿ ನೆಲೆಸಿಕೊಂಡಿದ್ದಾರೆ. ಶ್ರೀಯುತ ವೆಂಕಟೇಶ್ ಪೈ ಬಾಚೋಡಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವನ್ನು ಮಾಡಿದಂತಹ ಶ್ರೀ ಲಕ್ಷ್ಮೀನಾರಾಯಣ ಶಾನ್ಭಾಗ್ ಇವರು ತಮ್ಮ ಸಭೆಯಲ್ಲಿ ಇದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ದೇವರು ಮೆಚ್ಚುವಂತಹ ಗುಣ ಅದು ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆ. ಅದನ್ನು ಬೆಳೆಸಿಕೊಂಡು ತನ್ನ ಊರಲ್ಲಿ ಅಂದರೆ ಹತ್ತಿರದ ಊರಲ್ಲಿ ಬೆಂಗಳೂರಿನ ಊರಲ್ಲಿ ಕೂಡ ಇಲ್ಲಿ ಬಂದು ಅದೊಂದು ತನ್ನ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಅದು ಸಂಘಟನೆಯನ್ನು ಮಾಡಿದಂತಹ ವ್ಯಕ್ತಿ ಇವತ್ತು ಹಿರಿಯರಾಗಿ ಶ್ರೀ ಅಣ್ಣ ವಿನಯಚಂದ್ರ ಇವರು ನಮ್ಮ ಸಭಾಂಗಣದಲ್ಲಿ ಇದ್ದಾರೆ. ಈ ವಿನಯ ಅಣ್ಣ ಇವರಿಗೆ ಅಣ್ಣ ವಿನಯ ಅಂತ ಹೇಳಿ ಹೆಸರು ಬರುವುದಕ್ಕೆ ಏನು ಕಾರಣ ಎಂಬುದನ್ನು ತಮಗೆಲ್ಲರಿಗೂ ತಿಳಿದಿದೆ. ಈ ಅಣ್ಣ ವಿನಯಚಂದ್ರ ಇವರಿಗೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿಯ ಎಲ್ಲ
ಸದಸ್ಯರಿಂದ ಎಲ್ಲ ಊರವರಿಂದ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ನಿಕಟ ಊರಿನ ಇದ್ದು ತನ್ನ ಸರ್ಕಾರಿ ಉದ್ಯೋಗದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದ್ದು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ ತನ್ನ ಊರಿನಿಂದ ಹೋದವರು ಇರ್ಬೋದು, ಪರಿಚಯದಿರ್ಬೋದು, ಏನೇ ಇರ್ಬೋದು, ಆ ಒಂದು ಕೊಂಡಾಟದ ಒಂದು ಮಾತನ್ನು ಕೊಟ್ಟು ಇಲ್ಲಿ ತನಗೆ ಒಂದು ಹಿತವಚನವನ್ನು ಹೇಳಿದಂತಹ ಜಗನ್ನಾಥ ರೈ ಭಜನಿ ಇವರು ಇಲ್ಲಿ ಸಭಾಸಿತರಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದನ ಸಮರ್ಪಣೆ ಮಾಡ್ತಿದ್ದೇನೆ. ಅದೇ ರೀತಿ ಇಲ್ಲಿ ಸನ್ಮಾನವನ್ನು ಯಾಚಿಸಿಕೊಂಡಂತಹ ಹಾರ್ಮೋನಿಯಂ ಕೊಳಲು ವಾದಕರು ಸಜ್ಜನರು ಶ್ರೀ ಲಿಂಗಪ್ಪಗೌಡ ಪುತ್ತೂರು ಇವರು ಕೂಡ ಈ ಸಭಾಂಗಣದಲ್ಲಿ ಇದ್ದಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದನ ಸಮರ್ಪಿಸಿದ್ದೇನೆ. ಅದೇ ರೀತಿ ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರಾದಂತಹ ಅವರ ಸುಪುತ್ರ ಇಲ್ಲಿ ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದನ ಸಂಘಟನೆಯ ಮೂಲಕ ಕೊಡ್ತಿದ್ದೇನೆ. ಅನುಪಸ್ಥಿತಿಯಲ್ಲಿ ಇರತಕ್ಕಂತಹ ಶ್ರೀ MP ಉಮೇಶ್, ಅದೇ ರೀತಿ ಶ್ರೀ ರಾಮಕೃಷ್ಣ ಕಾಟುಕಕ್ಕೆ ಇರ್ಬೋದು, ಅದೇ ರೀತಿ ಶ್ರೀ ಯಜ್ಞೇಶ್ ಆಚಾರ್ ಸುಬ್ರಹ್ಮಣ್ಯ ಇವರುಗಳು, ಅದೇ ರೀತಿ ಸನ್ಮಾನಕ್ಕೆ ಬಾಕಿ ಇರತಕ್ಕಂತಹ ಶ್ರೀ ಪ್ರಸಾದ್ ಕೇದಲಾಯ ಅಂತ ಹೇಳಿದರೆ ಈ ದೇವಸ್ಥಾನದಲ್ಲಿ ಪ್ರಪ್ರಥಮ ಬಾರಿಗೆ ಅರ್ಚಕರಾಗಿದ್ದಂಥ ಅವರ ಸುಪುತ್ರ ಪ್ರಸಾದ್ ಕೇದಲಾಯ ಅನಿವಾರ್ಯ ಕಾರಣಕ್ಕೆ ಇವರುಗಳು ಬರುವುದಕ್ಕೆ ಆಗಲಿಲ್ಲ. ಅವರಿಗೂ ನಮ್ಮ ಸಂಘಟನೆ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಮುಂದಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಇಲ್ಲಿ ಸನ್ಮಾನವನ್ನು ಪಡ್ಕೊಂಡ್ರು. ಅವರ ತಂದೆ ತಾಯಿಗರಿಗೆ ಅವರಿಗೆ ಈ ನಮ್ಮ ಭಜನಾ ವಾರ್ಷಿಕೋತ್ಸವದ ಸಂಘಟಕರ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಕಾರ್ಯಕ್ರಮದ ಒಂದು ಅಂಗ ಅದು ನಿರೂಪಣೆ. ಈ ನಿರೂಪಣೆ ಮಾಡಿದಂತಹ ಲಿಂಗಪ್ಪಗೌಡ ಅಧ್ಯಾಪಕರು, ಮಿತ್ರರು, ಇವರಿಗೆ ಸಂಘಟನೆಯ ಪರವಾಗಿ ನಾವು ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಈ ಒಂದು 50ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಶೋಭಾಯಾತ್ರೆಯನ್ನು ಮಾಡಿದ್ದೇವೆ. ಇದರಲ್ಲಿ ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೆಲವರು. ಅದೇ ರೀತಿ ಶೋಭಾಯಾತ್ರೆಯಲ್ಲಿ ಕುಣಿತ ಭಜನಾ ತಂಡಗಳಿತ್ತು, ಅದೇ ರೀತಿ ಟ್ಯಾಬ್ಲೋ ಇತ್ತು, ಎಲ್ಲ ಸದ್ಭಕ್ತರು ಇದ್ದರು. ಇವರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಾವು ನಗರ ಭಜನೆಯನ್ನು 1 ತಿಂಗಳಿಂದ ಹೆಚ್ಚಿಗೆ ಅಂದರೆ 35-37 ದಿನಗಳ ಕಾಲ ಮಾಡಿದೆವು. ಈ ನಗರ ಭಜನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಊಟೋಪಚಾರವನ್ನು ಕೆಲವು ಮನೆಯಲ್ಲಿ ಕೊಟ್ಟಿದ್ದಾರೆ, ಕೆಲವರಲ್ಲಿ ತುಂಬ ತಿಂಡಿಗಳನ್ನು ತಿನಿಸನ್ನು ಕೊಟ್ಟಿದ್ದಾರೆ, ಉಪಹಾರವನ್ನು ಮಾಡಿದ್ದಾರೆ. ಇವರಿಗೆಲ್ಲರಿಗೆ ಈ ನಮ್ಮ ಭಜನಾ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಗರ ಭಜನೆಗೆ ಹೋಗುವಾಗ ತಮ್ಮ ಮುಕ್ತೇಸರರ ವಾಹನವನ್ನು ಉಪಯೋಗ ಮಾಡಿಕೊಳ್ಳಿ ಎಂದು ಹೇಳಿರ್ತಾರೆ. ಅದೇ ರೀತಿ ಇನ್ನೂ ಕೆಲವರು ವಾಹನದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಗಬೇಕಾದರೆ ಅದು ತನ್ನ ಸಮಿತಿಯವರ ಯುವಕರ ಹಾಗೂ ಮಕ್ಕಳ ಒಂದು ಕೆಲಸ ಕಾರ್ಯಗಳು, ಅಂದರೆ ತೋರಣದ ವ್ಯವಸ್ಥೆ ಇರ್ಬೋದು, ಇತರ ಚಟುವಟಿಕೆ ಇರ್ಬೋದು, ಬಂಟಿಂಗ್ಸ್ ಕಟ್ಟುವಂತಾಗ ಇರ್ಬೋದು, ಎಲ್ಲ ಕಾರ್ಯಗಳಲ್ಲಿ ಅತ್ಯಂತ ರಾತ್ರಿ ಹಗಲು ಎನ್ನದೆ ದುಡಿದವರಿದ್ದಾರೆ. ಅದೇ ರೀತಿ ದೇವಸ್ಥಾನದ ಅರ್ಚಕರು, ಅದೇ ರೀತಿ ಫಲಾಹಾರ ಮಾಡುವುದಕ್ಕೆ ಅಡಿಗೆಯವರು, ಈ ಒಂದು ಧ್ವನಿವರ್ಧಕವನ್ನು ಒದಗಿಸಿದಂತಹ
ಸ್ಟ್ಯಾಂಡರ್ಡ್ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಬೆಳ್ಳಾರೆ ಇವರು ಸಣ್ಣ ವ್ಯವಸ್ಥೆ ಮಾಡಿದರು. ಅಲ್ಲೊಂದು ಕಾಗದ ಏನಾದರೂ ಕಡ್ಡಿದ್ದರೆ ಅದನ್ನು ಹೆಕ್ಕಿ ಕೊಂಡೋಗಿ ಅಲ್ಲಾಗ್ತಾ ಇದ್ದರು. ಆ ವಾರಿಜಾಕ್ಷಿ ಇಲ್ಲಿ ಇದ್ದಾರೆ, ಅವರಿಗೆ ಸಂಘಟನೆ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ದೇವಸ್ಥಾನದ ಈ ಒಂದು ವಾರ್ಷಿಕೋತ್ಸವದಲ್ಲಿ ನಡೆಸುವಂಥ ಅಲಂಕಾರದಲ್ಲಿ ಚೇತನ್ ಶಾಂತಿಗುಡ್ಡೆ ಇವರು ತುಂಬ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಯಾರಿಗೆ ಬಿಟ್ಟು ಹೋಗಿದರೆ ಅವರನ್ನು ಕೂಡ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮಾಡಿ ಆಯಿತು. ಅದರಲ್ಲಿ ಯಾರಾದರೂ ತಡವಾಗಿ ಬಂದಿದ್ದರೆ ಅದನ್ನು ದೇವಸ್ಥಾನದ ಮುಂಭಾಗದಲ್ಲಿ ನಾವು ಮುಂದಕ್ಕೆ ಅವರಿಗೆ ಇಲ್ಲಿ ಕೊಡ್ತೇವೆ. ದಯವಿಟ್ಟು ಯಾರಾದರೂ ಬಂದಿದ್ದರೆ ಮುಂದೆ ಪಡ್ಕೊಳ್ಬೇಕಂತ ಹೇಳ್ತಾ ಈ ಒಂದು ಧನ್ಯವಾದ ಕಾರ್ಯಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಒಂದು ಸಣ್ಣ ಬದಲಾವಣೆ, ನಮ್ಮಿಂದ ಸನ್ಮಾನವನ್ನು ಬೇಕಾಗಿದ್ದಂಥ ಶ್ರೀಯುತ ಪ್ರಸಾದ್ ಕೆದಿಲಾಯ ಇವರು ಇಲ್ಲಿ ಭಾಗವಹಿಸಿರಲಿಲ್ಲ. ಅವರ ಸನ್ಮಾನ ಪತ್ರವನ್ನು ಒಮ್ಮೆ ಸಭೆಯಲ್ಲಿ ವಾಚಿಸಬೇಕು ಅಂತೇಳುವಂಥ ಸೂಚನೆ ನೀಡಿದ್ದಾರೆ. ಶ್ರೀಯುತ ರವಿಚಂದ್ರ ಇವರು ಬಂದು ಪ್ರಸಾದ್ ಕೆದಿಲಾಯ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ಕೇಳಿಕೊಳ್ತಾರೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ಕಲ್ಲಗದ್ದೆ, ಕೊಡಿಯಾಲ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ. ಶ್ರೀ ಕೆ ಪ್ರಸಾದ್ ಕೆದಿಲಾಯ ಇವರಿಗೆ ತಾರೀಕು 8/3/2025 ಭಜನಾ ಮಂಡಳಿ 50ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ದಿವಂಗತ ಕೆ ಸುಬ್ರಾಯ ಕೆದಿಲಾಯ ಶ್ರೀಮತಿ ದಂಪತಿಯ ಹಿರಿಯ ಪುತ್ರನಾಗಿ ತಾರೀಕು 2/11/1971 ಜನಿಸಿದರು. ಪದವಿ ವ್ಯಾಸಂಗದೊಂದಿಗೆ ತಮ್ಮ ಪೂಜ್ಯ ತಂದೆಯವರಿಂದ ಹಾಗೂ ವೇದಮೂರ್ತಿ ಶ್ರೀ ರಾಘವೇಂದ್ರ ಪ್ರಸಾದ್ ಶಾಸ್ತ್ರಿ ಮುಕ್ಕೂರು ಇವರಿಂದ ಪುರೋಹಿತ್ಯ ಪಾಠವನ್ನು ಮತ್ತು ಶ್ರೀಧರ ಗೋರೆ ನೆಲ್ಯಾಡಿಯವರಿಂದ ಜ್ಯೋತಿಷ ಶಾಸ್ತ್ರವನ್ನು ಅಭ್ಯಸಿಸಿದ್ದರು. ಪುರೋಹಿತ ಮಂತ್ರವಾದ ಜ್ಯೋತಿಷ್ಯ ವೃತ್ತಿಯೊಂದಿಗೆ ಕಡಬ ಐಡಿಯಲ್ ಕಾಂಪ್ಲೆಕ್ಸ್ನಲ್ಲಿ ಆಶ್ರಯ ಟ್ರೇಡರ್ಸ್ ಎಂಬ ಪೂಜಾ ಸಾಮಗ್ರಿಗಳ ಮಾರಾಟ ಮಳಿಗೆಯನ್ನು ನಡೆಸುತ್ತಿದ್ದಾರೆ. ಶ್ರೀ ಸ್ವಾಮಿಯು ಇವರಿಗೆ ಹಾಗೂ ಇವರ ಕುಟುಂಬದವರಿಗೆ ಆಯುರ ಆರೋಗ್ಯವನ್ನು ಮತ್ತು ಉತ್ತಮ ಭವಿಷ್ಯವನ್ನು ನೀಡಲಿ ಎಂದು ಹಾರೈಸುತ್ತಿದ್ದೇವೆ. ಬಾಚೋಡಿ ವೆಂಕಟೇಶ್ ಪೈ ಅಧ್ಯಕ್ಷರು, ಡಿ ವಿಠಲ್ ಸಾಮಣಿ ಗೌರವಾಧ್ಯಕ್ಷರು, ಶ್ರೀಮತಿ ವಿಜಯಲಕ್ಷ್ಮಿ ಜೇರೈ ಆಡಳಿತ ಮುಖ್ಯಸ್ಥರು, ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕೊಡಿಯಾಲ ಮತ್ತು ಸರ್ವ ಸದಸ್ಯರು, ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ಕಲ್ಲಗದ್ದೆ. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದ, ಕೃತಜ್ಞತೆ ಎಲ್ಲ ಆಯಿತು. ಪ್ರತಿ ವರ್ಷ ನಮಗೆ ಪ್ರದೀಪ್ ರೈ ಪನ್ನೆ ಈ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾ ಬಂದಿದ್ದರು. ಈ ವರ್ಷ 50ನೇ ವರ್ಷದ ವಾರ್ಷಿಕೋತ್ಸವ ಅವರು ಬರಲು ಅನಾನುಕೂಲ ಆಯಿತು. ಹಾಗೆ ನಮ್ಮ ಲಿಂಗಪ್ಪ ಗೌಡರನ್ನು ಕಳಿಸಿದರು. ಅವರಿಗೂ ಒಂದು ನಾವು ಗೌರವ ಕೊಡಬೇಕಂತ ನಿಶ್ಚಯ ಮಾಡಿದ್ದೇವೆ. ಅವರು ಬಂದು ಆಸೀನರಾಗಬೇಕು.